ಜ್ಞಾನ ಕರ್ಮ ಸಮುಚ್ಚಯ ಅಂತ ಒಂದು ವಾದಿಗಳು. ಅಲ್ಲಿ ಜ್ಞಾನ ಅಂದ್ರೆ ಉಪಾಸನೆ ಅಂತಲೇ ಅರ್ಥ. ಇದು ಶಂಕರಾಚಾರ್ಯರನ್ನು ಬಿಟ್ಟರೆ ಇನ್ಯಾರಿಗೂ ಕೂಡ ಜ್ಞಾನ ಅಂದ್ರೆ ವಸ್ತುತಂತ್ರವಾದ ಇದ್ದದ್ದನ್ನು ತಿಳ್ಕೊಳ್ಳೋ ಜ್ಞಾನ, ಅನುಭವ ರೂಪವಾದ ಜ್ಞಾನ ಹೇಳೇ ಇಲ್ಲ. ಶಂಕರಾಚಾರ್ಯರು ಒಬ್ಬರೇ ಹೇಳಿರೋದು. ಆದ್ದರಿಂದ ಈಗ ಶುರು ಮಾಡ್ತಾ ಇದ್ದಾರೆ. ಕರ್ಮಸಹಿತಾದಪಿ ಜ್ಞಾನಾದೇತತ್ ಸಿದ್ಧ್ಯತಿ ಇತ್ತೀಚೆ. ಕರ್ಮ ಮಾಡ್ತಾ ಇರಬೇಕು, ಜೊತೆಯಲ್ಲಿ ಜ್ಞಾನ ಅಂದರೆ ಭಾವನೆ. ಅಂದರೆ ಯಾವುದೇ ಕ್ರಿಯೆ ಮಾಡುವಾಗ ಆ ಕ್ರಿಯೆ ಜೊತೆಯಲ್ಲಿ ಒಂದು ಭಾವನೆ ಇರುತ್ತೆ. ಭಾವನೆ ಎರಡು ವಿಧ. ಒಂದು ಪೂರ್ವದಲ್ಲೇ ಕರ್ಮ ಮಾಡೋಕೆ ಮುಂಚೆ ಪ್ರೇರಕವಾದ ಭಾವನೆ, ಆದಮೇಲೆ ಮುಂದೆ ಕರ್ಮ ಮಾಡಿದ ಮೇಲೆ ಇಂಥದ್ದು ಬರುತ್ತೆ ಅಂತ ಫಲದ ಮೇಲಿನ ಭಾವನೆ. ಭಾವನೆ ಅಂದ್ರೇನು? ಅದು ಕಲ್ಪನೆ ಜಹಿತವಾದ ಪ್ರೇಮ ಇದೆ. ಈಗ ಮನುಷ್ಯನಿಗೆ ತನ್ನ ಮಕ್ಕಳಿಗೆ ಮಾಡುವಾಗ ಅದು ಒಂದು ರೀತಿ ಭಾವನೆಯಿಂದಲೇ ಮಾಡಿರ್ತಾನೆ. ತನ್ನ ಮಕ್ಕಳಿಗೆ ತಾನೇ ಮಾಡೋದು. ಅದನ್ನ ಮಾಡೋ ಕ್ರಿಯೆ ಹಿನ್ನೆಲೆಯಲ್ಲಿ ತನ್ನವರು ಅಂತ ಒಂದು ಭಾವ ಇದೆಯಲ್ಲ, ಅಲ್ಲಿ ಮಾಡ್ತಾನೆ. ಅದೇ ಆಫೀಸಲ್ಲಿ ಮಾಡುವಾಗ ಆಫೀಸ್ಗೋಸ್ಕರ ಮಾಡಲ್ಲ ಅಷ್ಟೇ. ಏನ್ ನೋಡ್ತೀಯ? ಪುಸ್ತಕನ. ಹೀಗೆ ಕರ್ಮ ಮತ್ತು ಭಾವನೆ ಎರಡೂ ಸೇರಿದರೆ ಲೋಕದಲ್ಲಿ ಎಲ್ಲ ಕೆಲಸವೂ ನಡೆಯುತ್ತೆ. ಒಂದೇ ಸ್ಟೇಟ್ಮೆಂಟ್ ಹೇಳೋದಾದ್ರೆ, ಭಾವನೆಗೆ ಪ್ರೇಮ ಮೂಲ, ಕರ್ಮಕ್ಕೆ ನಂಬಿಕೆ ಮೂಲ. ಆ ನಂಬಿಕೆ ಪ್ರೇಮ ಎರಡೂ ಜೊತೆಯಲ್ಲಿ ಇರುತ್ತೆ. ಆ ನಂಬಿಕೆ ಪ್ರೇಮ ಇದೆಯಲ್ಲ, ಅದು ಸ್ವಲ್ಪ ದಾರಿ ತಪ್ಪಿದೆ ಅಷ್ಟೇ. ನೀವು ಹೇಳೋ ಆದ್ರೆ ದಾರಿ ತಪ್ಪಿದೆ ಪ್ರೇಮಕ್ಕೆ ಅಭಿಮಾನ ಅಂತ ಹೆಸರು. ಅದು ಚೆನ್ನಾಗಿದೆ, ಬೇಕಾಗಿದೆ, ನಂದಾಗಬೇಕು, ನಂದಾಗಿ ಇಟ್ಕೋಬೇಕು, ಇದೆಲ್ಲ ಬರೋದು ಅಭಿಮಾನದಿಂದ. ಅದು ಪ್ರೇಮವೇ ಸ್ವಲ್ಪ ದಾರಿ ತಪ್ಪಿದೆ. ಇನ್ನೊಂದು ರೀತಿ ಹೇಳೋದಾದ್ರೆ, ಎಲ್ಲಾ ಕರ್ಮಗಳು, ಎಲ್ಲಾ ಕ್ರಿಯೆಗಳು ಪ್ರೇಮದ ಅಭಿವ್ಯಕ್ತಿಯೇ. ತಪ್ಪಾಗಿದೆ ಅಷ್ಟೇ ಹೇಳೋಣ. ಪ್ರೇಮವನ್ನ ತೋರಿಸೋಕೋಸ್ಕರವೇ ಕರ್ಮ ಮಾಡೋದು ಮನುಷ್ಯ. ಆ ಕರ್ಮ ಮಾಡುವಾಗ ಅದ್ರಲ್ಲಿ ಪ್ರೇಮ ದಾರಿ ತಪ್ಪಿದ್ರೆ ಕಾಮಕ್ಕೋಸ್ಕರ ಮಾಡ್ತಾನೆ, ಅಭಿಮಾನಕ್ಕೋಸ್ಕರ ಮಾಡ್ತಾನೆ, ನಮ್ಮವರು ಮಾಡ್ತಾನೆ. ಯಾರ್ಯಾರ್ದೋ ಮನೆ ಕ್ಲೀನ್ ಮಾಡಲ್ಲ, ತಮ್ಮ ಮನೆ ಆದ್ರೆ ಕ್ಲೀನ್ ಮಾಡ್ಕೋತಾರೆ. ಯಾರ್ಯಾರು ಕಂಡ್ ಕಡೆಗೆಲ್ಲ ಹೋಗಲ್ಲ. ಎಲ್ಲರಿಗೂ ಯಾರು ಎಲ್ಲವೂ ತಮ್ಮದೇ ಆಗಿರುತ್ತೋ ಅವ್ರು ಎಲ್ರಿಗೂ ಮಾಡ್ತಾರೆ. ಹೀಗೆ ಪ್ರೇಮವು ವಿಶಾಲವಾದ್ರೆ ಆ ಕರ್ಮವೂ ಅದಕ್ಕೆ ತಕ್ಕ ಹಾಗಾಗತ್ತೆ. ಪ್ರೇಮ ಸಣ್ಣದಾದ್ರೆ ಕರ್ಮವೂ ಸಣ್ಣದಾಗತ್ತೆ. ಅದು ಕರ್ಮದ ಹಿನ್ನೆಲೆಯೂ ಪ್ರೇಮ ಇದೆ, ಕರ್ಮ ಮಾಡುವಾಗ ಅದರ ಫಲ ಇದೆಯಲ್ಲ ಅಲ್ಲೂ ಪ್ರೇಮ ಇದೆ. ಅದಕ್ಕೆ ಕಾಮ ಅಂತೀವಿ ನಾವು. ಈ ರೀತಿ ಕಾಮ ಕರ್ಮ ಇದು ಎರಡೂ ಒಂದು ರೀತಿಯಿಂದ ಪ್ರೇಮದ್ದೇ ರೂಪ ಆ ಕಡೆ ಅಭಿವ್ಯಕ್ತವಾಗತ್ತೆ. ನಿಮ್ಗೆ ಬಹಳ ಚೆನ್ನಾಗಿದೆ ಮಾಡಬೇಕು, ಈ ಚೆನ್ನಾಗಿದೆ ಅನ್ನೋ ಪದವೇ ಪ್ರೇಮದ್ದು. ಚೆನ್ನಾಗಿದೆ ಅಂತ ಏನ್ ಹೇಳೋ? ನಂಗೆ ಸಂತೋಷ ಕೊಡುತ್ತೆ, ನಂಗೆ ಬಹಳ ಇಷ್ಟವಾಗಿದೆ, ನನಗೆ ಬೇಕಾಗಿದೆ, ಇದೆಲ್ಲ ಪ್ರೇಮದ್ದೇ ಭಾಷೆ. ಅದನ್ನ ತನ್ನ ಸ್ವರೂಪದ ಚೆನ್ನಾಗಿದೆ ಅನ್ನೋದನ್ನ ಅದಕ್ಕೆ ಬೆಳ್ಕೊಂಡು ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು ಚೆನ್ನಾಗಿರೋಲ್ಲ. ತನ್ನ ಈ ದೇಹೇಂದ್ರಿಯಕ್ಕೋ, ಕಣ್ಣಿಗೋ, ನಾಲ್ಗೆಗೋ ಯಾವುದು ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ವೇನಪ್ಪ ಅಂತಾನೆ. ಶಬ್ದವಾಗಲಿ, ತಿಂಡಿ ಆಗಲಿ, ಅದು ಚೆನ್ನಾಗಿದೆ. ಚೆನ್ನಾಗಿದೆ ಅಂದ್ರೆ ಯಾವ್ದಕ್ಕೆ ಚೆನ್ನಾಗಿರ್ಬೇಕು? ಕಣ್ಣಿಗೆ. ಗಣಪತಿ ಚೆನ್ನಾಗಿದೆ ಅಲ್ವಾ ಅಂದ್ರೆ ಯಾರಿಗೆ? ಕಣ್ಣಿಗೆ. ನಿಜವಾಗಿ ವಸ್ತು ರೂಪದಿಂದ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ತುಂಬಾ ಒಳಗೆ ಹೋಗ್ಬೇಕು. ಹೇಗೆ ಹೇಳ್ಬೇಕು? ಮಣ್ಣಾಗಿದ್ದರಿಂದ ಚೆನ್ನಾಗಿದೆ ಅಂತ ಹೇಳ್ಬಾರ್ದು. ಏನ್ ಹೇಳ್ಬೇಕು? ಸದ್ರೂಪವಾಗಿದೆ, ಚೈತನ್ಯ ರೂಪವಾಗಿದೆ, ಆದ್ರಿಂದ ಚೆನ್ನಾಗಿದೆ ಗಣಪತಿ ಅಂತ ಹೇಳ್ಬೇಕು. ಗಣಪತಿ ಚೆನ್ನಾಗಿದೆ ಅಂತ ಜ್ಞಾನಿಯೂ ಹೇಳ್ತಾನೆ, ಲೋಕದವರು ಹೇಳ್ತಾರೆ. ಲೋಕದವರು ತೋರಿಕೆಯನ್ನು ಹೇಳ್ತಾರೆ, ಜ್ಞಾನಿಯು ಸ್ವರೂಪವನ್ನು ಹೇಳ್ತಾನೆ. ಹೀಗೆ ಮನುಷ್ಯನ ಎಲ್ಲ ಪ್ರವೃತ್ತಿಗಳಲ್ಲೂ ಪ್ರೇಮ ಮತ್ತು ಕರ್ಮ ಎರಡೂ ಒಟ್ಟಿಗೆ ಇರುತ್ತೆ. ಅದನ್ನೇ ಕರ್ಮ ಜ್ಞಾನ ಅಂತಾರೆ. ಒಟ್ಟಿಗೆ ಇರೋದ್ರಿಂದ ಅದು ಆ ರೀತಿ. ಆದ್ರೆ ಅಲ್ಲಿ ಭಾವನೆ, ಕಲ್ಪನೆ ಇರೋದ್ರಿಂದ ಅದು ಉಪಾಸನೆ. ಪೂರ್ತಿ ಅನುಭವ ಆಗಲ್ಲ. ಪೂರ್ತಿ ಅನುಭವ ಆಗಬಿಟ್ರೆ ಅಲ್ಲಿ ಕೆಲವು ಸಲ ಪ್ರೇಮ ಹೋಗ್ಬಿಡುತ್ತೆ. ಗಲೀಜು ಗೊತ್ತಾಗ್ಬಿಟ್ರೆ ಪ್ರೇಮ ಇಡೋಕ್ ಬರಲ್ಲ. ವಸ್ತು ತಂತ್ರಜ್ಞಾನ ಇದೆಯಲ್ಲ, ಅದು ವಸ್ತು ಇದ್ದಾಗ ತಿಳ್ಕೊಂಡ್ರೆ ಆಗಲ್ಲ, ಪ್ರೀತಿ ಮಾಡೋಕ್ಕಾಗಲ್ಲ. ಪರಮಾತ್ಮನ್ ಬಿಟ್ಟು ಪ್ರಪಂಚದ ಯಾವ ವಸ್ತುವನ್ನು ಇದ್ದಾಗ ತಿಳ್ಕೊಂಡ್ರೆ ಬೇಡ ಅನ್ಸ್ಬಿಡತ್ತೆ. ಅದು ವಿಕಾರ ನೋಡು, ಬದಲಾಯಿಸತ್ತೆ, ಗಲೀಜು ಅನ್ಸತ್ತೆ, ದೋಷ ಎಲ್ಲ ಗೊತ್ತಾಗ್ಬಿಡತ್ತೆ. ದೋಷ ಗೊತ್ತಾದ್ಮೇಲೆ ಪ್ರೀತಿಸೋಕ್ ಬರತ್ತ, ನಾವು ಬರೋಲ್ಲ, ಹೊಲಸು ಅನ್ಸ್ಬಿಡತ್ತೆ. ಈ ಎಲ್ಲಾ ವಸ್ತುಗಳು, ತಿಂಡಿ ಆಗ್ಲಿ ಅಥವಾ ವ್ಯಕ್ತಿ ಆಗ್ಲಿ, ಎಲ್ರೂ ಅಷ್ಟೇ, ಹತ್ರ ಬಂದು ಅನುಭವ ಆದ್ಮೇಲೆ ಪ್ರೀತಿ ಹೋಗಿ ಸತ್ತೇ ಹೋಗ್ಬಿಡುತ್ತೆ. ಭಾವನೆ ಕರ್ಮ ಸೇರುತ್ತೆ.
ವಸ್ತು ತಂತ್ರಜ್ಞಾನ ಪೂರ್ತಿ ವಸ್ತು ಗೊತ್ತಾದ್ರೆ ಹೋಗ್ಬಿಡುತ್ತೆ, ಹೊಸಕ್ ಅಂತ. ಈಗ ನಮ್ಮಲ್ಲೊಬ್ರು ಹೇಳಿದ್ರು, ಮೊಸರನ್ನು ನೋಡ್ತೀಯಲ್ಲ ಚೆನ್ನಾಗಿರಿ ಅಂತಿರಲ್ಲ, ಆ ಒಳಗಡೆ ಸಣ್ಣ ಬ್ಯಾಕ್ಟೀರಿಯಾ ಗುಳು 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 ಅಂತ ಇರುತ್ತೆ. ಹಾಗನ್ಬಿಟ್ರೆ ಆ ಮೊಸರು ತಿನ್ನಕ್ ಬರುತ್ತಾ? ಬುಳ 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 ಹುಳ ಕಳಪ್ಪ ನೀ ತಿಂತಾ ಇರೋದು ಮೊಸರು ಅಂದ್ರೆ ಯಾಕೆ ಮೊಸರು ತಿಂತಾರೆ? ಅದು ವಸ್ತು ತಂತ್ರಜ್ಞಾನವನ್ನು ತುಂಬಾ ಹುಡ್ಕೋಕ್ ಹೋದ್ರೆ ಭಾವನೆ ಸತ್ತೇ ಹೋಗ್ಬಿಡುತ್ತೆ. ಹೀಗೆ ಕರ್ಮ ಮತ್ತು ಉಪಾಸನೆ ಎರಡೂ ಸೇರಿದ್ರೆ ಮೋಕ್ಷ ಆಗತ್ತೆ. ವೇದದಲ್ಲಿ ಹೇಳಿದೆಯಲ್ಲ, ಶಾಸ್ತ್ರೀಯ ಕರ್ಮ ಯಜ್ಞ ದಾನ ತಪಸ್ಸು, ಉಪಾಸನೆಗಳು, ಉಪಾಸನೆ ಅಂದ್ರೆ ಭಕ್ತಿನೇ. ಜ್ಞಾನಾದೇತತ್ ಸಿದ್ಧಿ ನ ವಾಜಸನೇಯಕ ಏತಸ್ಯ ಅನ್ಯ ಕಾರಣತ್ವ ವಚನಾತ್. ತಸ್ಯ ಅಂದ್ರೆ ಕರ್ಮೋಪಾಸನೆಗಳಿಗೆ, ಅಂದ್ರೆ ಕರ್ಮ ಮತ್ತು ಭಕ್ತಿಗೆ ಗೌಣ ಭಕ್ತಿ ಅಂತ ಹೆಸರು. ಕರ್ಮ ಮತ್ತು ಭಾವನಾ ರೂಪವಾದ ಉಪಾಸನೆಗೆ ಬೇರೆ ಫಲ ಹೇಳಿದ್ದಾರೆ. ಅನ್ಯ ಕಾರಣತ್ವ ಅಂದ್ರೆ ಅನ್ಯ ಸಾಧನತ್ವ ವಚನಾತ್ ಅಂತ ಅರ್ಥ. ಬೇರೊಂದಕ್ಕೆ ಸಾಧನ ಅಂತ ವಾಜಸನೇಯದಲ್ಲಿ ಹೇಳಿದೆ. ಇದು ಸಂಗ್ರಹ ವಾಕ್ಯ, ಸೂತ್ರ ವಾಕ್ಯ. ವಾಜಸನೇಯಕ ಅಂದ್ರೆ ಬೃಹದಾರಣ್ಯಕಕ್ಕೆ ಹೆಸರು. ಬೃಹದಾರಣ್ಯಕದಲ್ಲಿ ಕರ್ಮೋಪಾಸನೆಗಳಿಗೆ ಬೇರೆಯ ಫಲವನ್ನು ಹೇಳಿರೋದ್ರಿಂದ ಮೋಕ್ಷ ಫಲ ಆಗೋದಿಲ್ಲ, ಜ್ಞಾನದಿಂದ ಆಗುವ ಹಾಗೆ. ಯಾಯಾಮೇ ಸ್ಯಾದಿತಿ ಪ್ರಸ್ತುತ್ಯ ಪುತ್ರೇಣಾಯಂ ಲೋಕೋ ಜಯ್ಯೋ ನಾಣ್ಯೇನ ಕರ್ಮಣ ಕರ್ಮಣ ಲೋಕಃ ವಿದ್ಯೆಯಾ ದೇವಲೋಕಃ ಇತ್ಯಾತ್ಮನೋನ್ಯಸ್ಯ ಲೋಕತ್ರಯಸ್ಯ ಕಾರಣತ್ವ ಮುಕ್ತಂ ವಾಜಸನೇಯಕೆ. ಸ್ಪಷ್ಟವಾಗಿದೆ. ಹಿಂದೆ ಹೇಳಿದ ಸಂಗ್ರಹ ವಿವರಣ ವಾಕ್ಯ ಏನು ಬೃಹದಾರಣ್ಯಕದಲ್ಲಿ ಅಂದ್ರೆ ಪುತ್ರೇಣಾಯಂ ಲೋಕೋ ಜಯ್ಯ, ಮಗನಿಂದ ಈ ಲೋಕವನ್ನು ಗೆಲ್ಲಬೇಕು. ಅಂದ್ರೆ ಅನುಶಿಷ್ಟನಾದ, ನಾವು ಇಷ್ಟಪಟ್ಟಂತೆ ನಮ್ಮ ವಿದ್ಯೆ, ನಮ್ಮ ಜ್ಞಾನ, ನಮ್ಮ ಪುಣ್ಯ ಎಲ್ಲವನ್ನು ಅವನಿಗೆ ಕೊಟ್ಟು ನಮ್ಮ ವಂಶದ ಭಾರವನ್ನೆಲ್ಲ ಒಪ್ಪಿಸಿದ್ರೆ ಆ ಮಗ ಈ ಲೋಕವನ್ನ ನಮ್ಗೆ ಗೆದ್ದು ಕೊಡ್ತಾನೆ ಅಂತ ಶಾಸ್ತ್ರ. ಸುಮ್ಮನೆ ಮಗ ಹುಟ್ಟಿದ್ರೆ ಗೆಲ್ತಾನೆ ಅಂತಲ್ಲ, ಅದೆಲ್ಲ ಸುಮ್ಮನೆ ಹೇಳಕ್ಕೆ ಅದಲ್ಲ. ಮಗನನ್ನ ಸರಿಯಾಗಿ ಅನುಶಾಸನ ಮಾಡಿದ್ರೆ ಆ ಮಗನು ಈ ಮನುಷ್ಯ ಲೋಕವನ್ನ ಗೆದ್ದು ಕೊಡ್ತಾನೆ. ಅದನ್ನ ಮಗನಿಂದ ಈ ಲೋಕವನ್ನ ಗೆಲ್ಲಬೇಕು. ಕರ್ಮಣ ಪಿತೃಲೋಕ, ಯಜ್ಞ ದಾನ ತಪಸ್ಸು ಇವುಗಳನ್ನು ಸುಮ್ಮನೆ ಮಾಡಿದರೆ ಪಿತೃಲೋಕಕ್ಕ ಅಂದ್ರೆ ಚಂದ್ರಲೋಕಕ್ಕೆ ಹೋಗಿ ದೇವತೆಗಳ ದಾಸನಾಗಿ ಚೆನ್ನಾಗಿ ಅವ್ರು ಕೊಟ್ಟ ಹಾಗೆ ಭೋಗವನ್ನು ಅನುಭವಿಸ್ತಾರೆ. ಹಾಳಾಗಿ ಏನ ಅಲ್ಲ, ಅವ್ರು ಹೇಳಿರೋದೇ ಎಲ್ಲ ಅನುಶಾಸನ. ಅನುಶಿಷ್ಟಂ ಪುತ್ರಂ ಲೋಕ್ಯಮಾಹು, ಸಂಪ್ರತಿ ಕರ್ಮ ಹೇಳಿದೆ. ಇನ್ನು ವಿದ್ಯೆಯ ದೇವಲೋಕ ಅಂದ್ರೆ ಉಪಾಸನೆ ಇಲ್ಲದೆ ದೇವಲೋಕ ಎಂಟ್ರಿನೇ ಇಲ್ಲ, ಒಳಗೆ ಪಾಸೇ ಕೊಡಲ್ಲ. ಯಾರು ಚೆನ್ನಾಗಿ ನೈಷ್ಠಿಕ ವ್ರತದಿಂದ ಭಕ್ತಿಯನ್ನು ಉಪಾಸನೆಯನ್ನು ಮಾಡಿರ್ತಾರೋ ಅವರಿಗೆ ಮಾತ್ರ ಉಪಾಸನಾ ಸಹಿತವಾದ ಕರ್ಮ ಎರಡೂ ಆಗ್ಬಹುದು, ಕೇವಲ ಉಪಾಸನೆ ಆಗ್ಬಹುದು. ಬಟ್ ಮೂರು ಸಾಧನಗಳು ಮೂರು ಸಾಧ್ಯ. ಮಗನಿಂದ ಈ ಲೋಕ, ಕರ್ಮದಿಂದ ಚಂದ್ರಲೋಕ ಪಿತೃಲೋಕ, ಅದೇ ವಿದ್ಯೆಯಿಂದ ದೇವಲೋಕ. ಬೇರೆ ಫಲ ಹೇಳಿದ್ಮೇಲೆ ನೀವು ಕರ್ಮ ಮತ್ತು ಉಪಾಸನೆಯಿಂದ ಮೋಕ್ಷ ಅಂತೀರಲ್ಲ, ಇಲ್ಲ, ಬೇರೆ ಸಾಧನ ಅಂತ ಹೇಳಿದ್ದಾಯ್ತು. ಇತ್ಯಾತ್ಮನೋ ಅನ್ಯಸ್ಯ ಲೋಕತ್ರಯ, ಆತ್ಮನಿಗಿಂತ ಬೇರೆಯಾಗಿರುವ ಮೂರು ಲೋಕಗಳು, ಮನುಷ್ಯ ಲೋಕ, ಪಿತೃಲೋಕ, ದೇವಲೋಕ. ಕಾರಣತ್ವ ಮುಕ್ತಂ ಅಂದ್ರೆ ಸಾಧನತ್ವ ಮುಕ್ತಂ, ಮೂರಕ್ಕೂ ಸಾಧನ, ಆ ಮೂರು ಸಾಧ್ಯ ಅಂತ ಹೇಳಿದ್ದಾಗಿದೆ ವಾಜಸನೇಯಕದಲ್ಲಿ. ತತ್ರೈವಚ ಪಾರಿವ್ರಾಜ್ಯ ವಿಧಾನೇ ಹೇತು ರುಕ್ತ. ಅದೇ ಬೃಹದಾರಣ್ಯಕದಲ್ಲಿ ಪಾರಿವ್ರಾಜ್ಯ ಅಂದ್ರೆ ಸನ್ಯಾಸವನ್ನ ಹೇಳೋದಕ್ಕೆ ಒಂದು ಕಾರಣ ಹೇಳಿದ್ದಾರೆ. ಯಾರಿಗೆ ಈ ಮೂರು ಲೋಕ ಬೇಡ, ಪರಮಾತ್ಮನೇ ಬೇಕು ಅಂತಿರುತ್ತೋ, ಪರಮಾತ್ಮನಲ್ಲಿ ಪರಮ ಪ್ರೇಮವಿದ್ದವನು ಪ್ರಾಪಂಚಿಕ ಎಲ್ಲ ವಿಷಯಗಳನ್ನು ತಾನಾಗೆ ಬಿಡ್ತಾನೆ. ಆದ್ರಿಂದ ಅಲ್ಲೇ ಪಾರಿವ್ರಾಜ್ಯ ಸನ್ಯಾಸಕ್ಕೆ ಕಾರಣ ಹೇಳಿದ್ದಾರೆ. ಕಿಂ ಪ್ರಜೆಯ ಕರಿಷ್ಯಾಮಃ, ಅದು ಕಿಂ ಪ್ರಜೆಯ ಅನ್ನೋದು ಉಪಲಕ್ಷಣ. ಕಿಂ ಪಿತೃಲೋಕೇನ ಕರಿಷ್ಯಾಮಃ, ಕಿಂ ದೇವಲೋಕೇನ ಕರಿಷ್ಯಾಮಃ, ಕಿಂ ಪ್ರಜೆಯ ಕರಿಷ್ಯಾಮಃ ಅಂತ ಮೂರಕ್ಕೂ. ಮಕ್ಕಳನ್ನ ಕಟ್ಕೊಂಡು ಏನ್ ಮಾಡ್ಬೇಕು, ಪಿತೃಲೋಕ ಕಟ್ಕೊಂಡು ಏನ್ ಮಾಡ್ಬೇಕು, ದೇವಲೋಕ ಕಟ್ಕೊಂಡು ಏನ್ ಮಾಡ್ಬೇಕು. ಯೇಷಾಂನೋ ಅಯಮಾತ್ಮ ಅಯಂ ಲೋಕಃ, ಯಾವ ಈ ನನ್ನ ಆತ್ಮ ಇದಾನೋ ಅವನೇ ನಮ್ಮೆಲ್ಲರ ಎಲ್ಲಾ ಫಲ ಸ್ವರೂಪನು, ಎಲ್ಲ ಆನಂದ ಸ್ವರೂಪ, ಎಲ್ಲವೂ ಅವನೇ. ವಿನೇ ನಮಗೆ ಎಲ್ಲ ಆನಂದವು. ತತ್ರ ಅಯಂ ಹೇತ್ವರ್ಥ. ಈ ವಾಕ್ಯಕ್ಕೆ ಕಾರಣವನ್ನು ಹೇಳ್ತಾರೆ ಭಾಷ್ಯಕಾರರು. ಏನ್ ಹೇತ್ವರ್ಥ ಅಂದ್ರೆ ಪ್ರಜಾಕರ್ಮ
ತತ್ಸಂಯುಕ್ತ ವಿದ್ಯಾಭಿಃ ಮನುಷ್ಯ ಪಿತೃದೇವಲೋಕ ತ್ರಯ ಸಾಧನೈಃ ಅನಾತ್ಮಲೋಕ ಪ್ರತಿಪತ್ತಿ ಕಾರಣೈಃ ಕಿಂ ಕರಿಷ್ಯಾಮಃ ಪ್ರಜಾ ಕರ್ಮ ತತ್ಸಂಯುಕ್ತ ವಿದ್ಯಾಭಿಃ. ಪ್ರಜಾ ಮತ್ತು ಅನುಶಿಷ್ಟನಾದ ಮಗ, ಕರ್ಮ ಯಜ್ಞದಾನ ತಪಸ್ಸು, ತತ್ಸಂಯುಕ್ತ ವಿದ್ಯಾ ಅಂದ್ರೆ ಉಪಾಸನೆಗಳು. ಇವುಗಳಿಂದ ಕ್ರಮವಾಗಿ ಮನುಷ್ಯ ಪಿತೃಲೋಕ ದೇವಲೋಕಕ್ಕೆ ಸಾಧನಗಳಾಗಿವೆ. ಇದು ಮೂರು ಅನಾತ್ಮ ಲೋಕ ಅಂದ್ರೆ ಆತ್ಮನಿಗಿಂತ ಹೊರಗಿರುವ ಲೋಕ. ಆ ಲೋಕವನ್ನು ಪಡೆಯುವುದಕ್ಕೆ ಸಾಧನವಾಗಿದೆ. ಅದನ್ನು ಕಟ್ಕೊಂಡು ನಾವು ಏನ್ ಮಾಡ್ಬೇಕು, ನಮ್ಗೆ ಆತ್ಮನೇ ಎಲ್ಲಾ ಲೋಕವು ಅಂತ ಹೇಳಿ ನಚ ಅಸ್ಮಾಕಂ ಲೋಕತ್ರಯಂ ಅನಿತ್ಯಂ ಸಾಧನ ಸಾಧ್ಯಂ ಇಷ್ಟಂ. ನಮಗೆ ಈ ಲೋಕತ್ರಯ ಇದೆಯಲ್ಲ, ಮನುಷ್ಯ ಲೋಕ, ಪಿತೃಲೋಕ, ದೇವಲೋಕ, ಇದು ಅನಿತ್ಯವಾದ ಸಾಧನದಿಂದ ಅನಿತ್ಯವಾದ ಸಾಧ್ಯ. ನಮಗ್ ಬೇಡ. ಲೋಕತ್ರಯಂ ಅನಿತ್ಯಂ ಸಾಧನ ಸಾಧ್ಯಂ. ಸಾಧನಂಚ ಅನಿತ್ಯಂ ಸಾಧ್ಯಂಚ ಅನಿತ್ಯಂ ಅಂತ ಮಾಡೋದು ಅದು ನಮ್ಗೆ ಇಷ್ಟ ಇಲ್ಲ. ನೀವು ಟೆಂಪ್ರರಿ ಕೆಲಸ ಮಾಡೋದು ಇಷ್ಟ ಇಲ್ಲ, ಪರ್ಮನೆಂಟ್ ಆದ್ರೆ ಪರವಾಗಿಲ್ಲ ಅಂತ. ಪರಮಾತ್ಮನಲ್ಲೂ ಟೆಂಪ್ರರಿ ಭಕ್ತಿ ಪ್ರಯೋಜನ ಇಲ್ಲ, ಪರ್ಮನೆಂಟ್ ಫುಲ್ ಅವರೇ ಬೇಕು ಅಂದ್ರೆ ಪರವಾಗಿಲ್ಲ. ಹೀಗೆ ಮೂರು ಲೋಕಗಳು ಎಲ್ಲ ಟೆಂಪ್ರರಿ, ಸ್ವಲ್ಪ ದಿವಸ ಇಟ್ಕೋತಾರ, ಆಮೇಲೆ ಕಳಿಸ್ಕೊಡ್ತಾರ ಅಂದ್ರೆ ಎಲ್ಲ ತಾತ್ಕಾಲಿಕ ಅಂದ್ರೆ ಅಲ್ಪಾವಧಿ ಬೇಡ, ಪೂರ್ಣ ಅವಧಿ ಅದು ಬೇಕು. ಆದ್ರೆ ಈ ಸಾಧನ ಸಾಧ್ಯವೆಲ್ಲ ಅನಿತ್ಯ, ಕೃತಕ, ತಯಾರು ಮಾಡ್ಕೊಂಡದ್ದು ಹಾಳಾಗಿ ಹೋಗ್ಬಿಡುತ್ತೆ. ಈಗ ಮೊಸರನ್ನು ಮಾಡಿದೆ ಅಂತ ಇಟ್ಕೊ, ಎಷ್ಟು ದಿವಸ ಇಡ್ತೀಯ ಅದನ್ನ? ಹೋಯ್ತು. ಚಕ್ಲಿ ಎಲ್ಲ ಮಾಡಿಟ್ಕೊಂಡೆ, ಎಷ್ಟು ದಿವಸ ಇಟ್ಕೋತೀಯ? ಎಲ್ಲ ಅನಿತ್ಯವೇ. ಕರ್ಮದಿಂದ ತಯಾರಾದದ್ದೆಲ್ಲ ಅನಿತ್ಯವಾದ ಸಾಧನ, ಅನಿತ್ಯವಾದ ಫಲ. ಬೇಡ ನಮ್ಗೆ. ನಮ್ಗೆ ಬೇಕಾದ ಆತ್ಮನೊಬ್ಬನೇ ಅಂತ ಬೇಕು. ತಿಂಡಿ ಇಲ್ಲದೆ ಆಗಲ್ಲ. ಇಲ್ಲಿ ಹೇಳ್ತೀವಿ, ತಿಂಡಿ ಇಲ್ಲದೆ ಹೋದ್ರೆ ಆಗಲ್ಲ. ಅನಿತ್ಯವಾದ ಸಾಧನ, ಅನಿತ್ಯವಾದ ಫಲ ಅನ್ನೋದು ಪ್ರಪಂಚದಲ್ಲಿ ಎಷ್ಟು ಹುಡುಕಿದ್ರು ಎಲ್ಲ ಸಾಧನಗಳು ಅನಿತ್ಯವೇ. ಅನಿತ್ಯ ಸಾಧನಗಳಿಂದ ಸಾಧನೆ ಅಂದ್ರೆ ಅನಿತ್ಯ ಬಂತು ಅಷ್ಟೇ. ಅದು ಸಾಧ್ಯ ಸಾಧನ ಅಂತ ಅರ್ಥ ಆಗೋದಕ್ಕೆ ಅವ್ರು ಹೇಳಿದ್ರು ಅಷ್ಟೇ. ಸಾಧನ ಅಂದ್ರೇನು? ಫಲ ಅಲ್ಲ ಕಣೋ, ಫಲವನ್ನು ತಯಾರು ಮಾಡೋದು ಮೊದಲು ಇರೋ ಸಾಮಗ್ರಿ. ಈಗ ರೊಟ್ಟಿ ಮಾಡ್ಬೇಕಾದ್ರೆ ಸಾಧನ ಯಾವುದು? ಅಕ್ಕಿ ಹಿಟ್ಟು, ಮೆಣಸಿನ ಪುಡಿ, ಇದೆಲ್ಲ ಸಾಧನಗಳು. ಆದ್ರೆ ಇದು ಅನಿತ್ಯ, ಅದು ಅನಿತ್ಯವೇ ಆಗೋದು. ರೊಟ್ಟಿ ಅನಿತ್ಯವಾದ ಸಾಧನದಿಂದ ಸಾಧ್ಯವಾದ ರೊಟ್ಟಿ ಎಷ್ಟೊತ್ತಿಟ್ಟು ಬರುತ್ತೆ? ಅದು ಮನುಷ್ಯನಿಗೆ ಪ್ರಪಂಚದಲ್ಲಿ ಎಲ್ಲ ಅನಿತ್ಯವಾದ್ರೂ ತತ್ಕಾಲದಲ್ಲಿ ಸಿಕ್ಕಿದೆಯಲ್ಲ ಅನ್ಸತ್ತೆ. ಅನಿತ್ಯ ಅಲ್ಲೂ ಒಂದು ಪ್ರಶ್ನೆ ಏನಿದೆ ಗೊತ್ತಾ? ಅನಿತ್ಯವಾದ ಸಾಧನದಿಂದ ಸಾಧ್ಯ ಪಡ್ಕೋತೀಯಲ್ಲ ಏನೋ ಒಂದು ಫಲನ, ಅದು ಬರೀ ನಿನ್ನ ದುಃಖವನ್ನು ಕಳೆಯೋದಷ್ಟೇನೋ ಸುಖವನ್ನು ಕೊಡೆಯುತ್ತೋ? ಅಲ್ಲೂ ವಿಚಾರ ಮಾಡ್ಬೇಕು. ಅದು ದುಃಖ ಕಳೆಯೋಕೋಸ್ಕರ ಅಂತ ಆದ್ರೆ ದೈಹಿಕ ದುಃಖ, ಹಸಿವು ಹೋಗತ್ತೆ, ಪರವಾಗಿಲ್ಲ. ಹಸಿವು ಟೆಂಪ್ರರಿ, ಅದು ಟೆಂಪ್ರರಿ, ಅದು ಮತ್ತೆ ಹೋಗತ್ತೆ ಮತ್ತೆ ಬರುತ್ತೆ, ಅಲ್ಲೂ ತೊಂದರೆ ಇಲ್ಲ. ಅದೇ ಬೇಕು ಅಂತ ಹೇಳಿ ಹಿಡ್ಕೊಂಡ್ಬಿಟ್ರೆ ಅದು ಸುಖವನ್ನೇ ಕೊಡುತ್ತೆ ಅಂತ ಹಿಡ್ಕೊಂಡ್ರೆ ಕೆಟ್ಟ. ಆದ್ರಿಂದ ಮನುಷ್ಯನು ಆತ್ಮನೇ ಬೇಕು ಅನ್ನುವಂತಹ ಒಂದು ಪ್ರೇಮದಲ್ಲಿ ಮುಳುಗಿದ್ರೆ ಈ ಅನಿತ್ಯವಾದ ಸಾಧನ ಬಿಡ್ತಾನೆ. ಪ್ರೇಮ ಬರೋಕು ಇದನ್ನ ಬಿಡಬೇಕು, ಬಿಟ್ಟರ್ತೂ ಗೊತ್ತಾಗಲ್ಲ. ಬಿಡೋಕು ಆ ಪ್ರೇಮದ ರುಚಿ ಗೊತ್ತಾಗ. ಎರಡೂ ಸೇತುವೆ ಯಾರಪ್ಪ? ಸೇತುವೆ ಬೇಕಲ್ಲ. ಯಾರ ಇದನ್ನ ಬಿಡಿಸಿ ಅದಂತ ಶಂಕರರು ಗುರುಗಳು ಅವರು ಅನುಭವಿಸ್ತಾರೆ. ಆ ಮಹಾತ್ಮರ ಜೊತೆಯಲ್ಲಿ ಇದ್ರೆ ಗೊತ್ತಾಗತ್ತೆ, ಹೌದು ಹೀಗೆ ಆನಂದ ಪಡಬೇಕು. ನಾವು ಮನುಷ್ಯನ ಯೋಗ್ಯತೆ ಬರೆಯೋದು ಹೇಗೆ ಗೊತ್ತಾ? ಅವನು ಯಾವುದರಿಂದ ಆನಂದ ಪಡ್ತಾ ಇದ್ದಾನೆ ಅನ್ನೋದ್ಮೇಲೆ ಅವನ ಯೋಗ್ಯತೆ. ಏನ್ ಕಲ್ತಿದ್ದಾನೆ ಅಲ್ಲ, ಏನ್ ವಿದ್ಯೆ ಕಲ್ತಿದ್ದಾನೆ, ಏನ್ ಕೆಲಸ ಮಾಡ್ತಾನೆ ಅಲ್ಲ ಅವನ ಯೋಗ್ಯತೆ ಬರೆಯೋದು. ಯಾವುದರಿಂದ ಸಂತೋಷ ಪಡ್ತಾನೆ ಅದ್ರ ಮೇಲೆ ಅವನ ಲೇಬಲ್ ಹಾಕ್ಬಿಡ್ತೀವಿ, ಇಷ್ಟೇ ಇವನು ಅಂತ. ಇವನು ದುಡ್ಡಿಂದ ಆನಂದ ಪಡ್ತಾನ, ಬಿಡು ಸಾಕು ಬಿಡು. ಇವನು ಇದರಿಂದ ಸಂಗ್ರಹ ಮಾಡಿ ಆನಂದ ಪಡ್ತಾನ, ಬಿಡು. ಆನಂದ ಪಡೋದು ನಿಮ್ಗೆ ಗೊತ್ತಿಲ್ಲದೆ ಅದು ಹೊರಗಡೆ ಬಂದ್ಬಿಡುತ್ತೆ. ಇದೇ ಎಷ್ಟು ಬಚ್ಚಿಟ್ಟು ಗೊತ್ತಾಗತ್ತೆ, ಸ್ಪಷ್ಟವಾಗತ್ತದೆ. ಆದ್ರಿಂದ ಮನುಷ್ಯನ ಯೋಗ್ಯತೆ ಅಳೆಯೋದು ಯಾವುದರಿಂದ? ಯಾವುದರಿಂದ ಸಂತೋಷ ಪಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಅವನ ಯೋಗ್ಯತೆ ಅಳೆಯೋದು. ಈ ರೀತಿಯಾಗಿ ಅನಿತ್ಯವಾದ ಸಾಧನಗಳನ್ನ ಸಾಧ್ಯಗಳನ್ನ
ವಿರಕ್ತನಾಗಿ ಬಿಡಬೇಕು, ಪರಮಾತ್ಮನಲ್ಲೇ ಅನುರಕ್ತನಾಗಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಯೇಷಾಂ ಅಸ್ಮಾಕಂ ಸ್ವಾಭಾವಿಕೋ ಅಜೋ ಅಜರಃ ಅಮೃತೋ ಅಭಯಃ ನವರ್ಧತೆ ಕರ್ಮಣ ನೋಕನೀಯಾನ್ ನಿತ್ಯಶ್ಚ ಲೋಕಃ ಇಷ್ಟಃ. ನಮಗೆ ಈ ಲೋಕ ಬೇಕು ಅಂದ್ರು. ಸ್ವಾಭಾವಿಕ ಅಂದ್ರೆ ಕೃತಕ, ಸ್ವಾಭಾವಿಕ ಸ್ವರೂಪವಾದ ಸ್ವಾಭಾವಿಕ. ಕೃತಕ ಅಂದ್ರೆ ಕರ್ಮದಿಂದ ಮಾಡಿದ್ರೆ ಕೃತಕ. ಕೃತಕವಲ್ಲದ ಸ್ವರೂಪವಾದದ್ದು ಅಂದ್ರೆ ಏನೋ ಒಂದು ಮಾಡಿ ಉಂಟಾಯ್ತು ಅಂತಲ್ಲ, ಹುಟ್ಟುವಂತಹದ್ದಲ್ಲ. ಅದು ಬದಲಾಯಿಸಿ ಮುಪ್ಪು ಪಡ್ಕೊಳ್ಳಲ್ಲ, ಮರಣವೂ ಇಲ್ಲ, ಅದಕ್ಕೆ ನಾಶವೂ ಇಲ್ಲ, ಭಯವೂ ಇಲ್ಲ. ಅಂಥ ಸ್ವರೂಪ ನಮಗೆ ಬೇಕು. ಇದರಲ್ಲಿ ಶ್ರುತಿಯೇ ಇದು. ಭಾಷ್ಯಕಾರರು ಶ್ರುತಿಯನ್ನು ಅನುಭವವನ್ನು ಒಟ್ಟಿಗೆ ಜೋಡಿಸಿ ಇದೇ ಬೇಕು ಅಂತ ಬರ್ಬೇಕಾದ್ರೆ ಕೇಳಿರ್ತಾರೆ ಇದು ಮಾತನ್ನ, ಬೇಕು ಅನ್ನೋರಿಲ್ಲ. ಇದು ಬೇಕು, ಇದು ಹಾಗೆ ಸಿಕ್ಕಿದ್ರೆ ಬೇಕು. ತಲೆ ಮೇಲೆ ಕೈ ಇಟ್ಕೊಡ್ಲೆ ಕೊಟ್ಟು ಬಿಟ್ಟೆ ಅಂದ್ರೆ ಬೇಕು ಅಂತ. ಹಾಗೆ ಯಾರು ಕೊಡೋಕ್ಕಾಗಲ್ಲ. ತಾನು ಸಾಯ್ಬೇಕು, ಸ್ವರೂಪ ಪಡಿಬೇಕು. ಆ ಗುರುಗಳ ದರ್ಶನದಿಂದ ಆಗ್ಬಿಡುತ್ತೆ. ಇದು ನಾವು ಹೇಳೋದ್ರಲ್ಲಿ ಏನಾಗಿದೆ ಅಂದ್ರೆ, ಗುರುಗಳ ದರ್ಶನದಿಂದ ಆಗತ್ತೆ, ಗುರುಗಳ ಸಹವಾಸದಿಂದ ಆಗತ್ತೆ ಅಂದ್ರೆ ದರ್ಶನ ಮಾಡಿದ್ವಿ ಆಯ್ತಾ ಅಂದ್ಬಿಡ್ತಾರೆ. ಅವ್ರಿಗೆ ಬೇಕಾದದ್ದು ತಾನಾಗಿ ಆಮೇಲೆ ಆಗತ್ತಲ್ಲ. ದರ್ಶನ ಮಾಡಿ ಆಯ್ತು, ಮುಂದಿಂದೆಲ್ಲ ತಾನಾಗಿ ಅವರೇ ನೋಡ್ಕೋತಾರೆ, ನಮ್ದೇನ್ ಕೆಲಸ ಇಲ್ಲ ಅಲ್ಲಿ. ಹೀಗೆ ಪರಮಾತ್ಮನೇ ನಮಗೆ ಇಷ್ಟವಾದವನು. ನವರ್ಧತೆ ಕರ್ಮಣ ನೋಕನೀಯ ಅಂತ ಯಾಕೆ ಕೊಟ್ರು ಅಂದ್ರೆ, ಕರ್ಮದಿಂದ ಸಾಧವಾದಲ್ಲ ಅನ್ನೋಕ್ಕೋಸ್ಕರವಾಗಿ ಶ್ರುತಿ ಅದು. 2 ಶ್ರುತಿ ಇದೆ, ಒಂದು ಬೃಹದಾರಣ್ಯಕ, ಕಾಟಕ, ನಮ್ ಕಾಟಕ. ನಿತ್ಯಶ್ಚ ಲೋಕಃ ಇಷ್ಟಃ. ಇದರಲ್ಲಿ ಕೃತಕವಲ್ಲದ ನಿತ್ಯವಾದ ಲೋಕವೇ ನಮಗೆ ಬೇಕಾದದ್ದು. ನಿತ್ಯವಾದಂಥವನು ಆತ್ಮನೇ. ಸಚ ನಿತ್ಯತ್ವಾ ಅವಿದ್ಯಾ ನಿವೃತ್ತಿ ವ್ಯತಿರೇಕೇಣ ಅನ್ಯ ಸಾಧನ ನಿಷ್ಪಾದ್ಯ. ನಿತ್ಯತ್ವ ನಿತ್ಯತ್ವ ನ ಅವಿದ್ಯಾ ನಿವೃತ್ತಿ ವ್ಯತಿರೇಕೇಣ ಅನ್ಯ ಸಾಧನ ನಿಷ್ಪಾದ್ಯ. ನಿತ್ಯವಾದವನು ಅಂದ್ರೆ ಎಂದೂ ಬದಲಾಯಿಸಿದವನು, ಯಾವಾಗಲೂ ಹತ್ರ ಇದ್ದವನು. ಆತ್ಮನು ಹತ್ರ ಇದ್ದಾನೆ ಅನ್ನೋ ಭಾಷೆ ಸ್ವಲ್ಪ ಆತ್ಮನ ಅಪಚಾರವೇ, ಆದ್ರೂ ಉಪಚಾರಕ್ಕೆ ಹೇಳ್ತೀವಿ. ಯಾಕೆ ಹತ್ರ ಇದ್ದಾನೆ ಅಂತ ಹೇಳಿ ತಪ್ಪು, ಯಾಕೆ ಸರಿ? ಆತ್ಮನು ನಮಗೆ ತುಂಬಾ ಹತ್ರ ಇದ್ದಾನೆ ಅಂದ್ರೆ ಒಂದು ದೃಷ್ಟಿಯಿಂದ ತಪ್ಪು, ಒಂದು ದೃಷ್ಟಿಯಿಂದ ಸರಿ. ಅದನ್ನ ತಪ್ಪು. ಆದ್ರೆ ತುಂಬಾ ಹತ್ರ ಇದೆ ಅನ್ಕೊಳ್ಳೋ ಅನ್ನೋದು ಉಳಿದ ಹತ್ರದವರನ್ನ ಇಷ್ಟಪಡ್ತೀವಲ್ಲ, ಪ್ರೀತಿಸ್ತೀವಲ್ಲ, ತುಂಬಾ ಹತ್ರ ಇದ್ದಾನೆ, ತುಂಬಾ ಚೆನ್ನಾಗಿ ಅರ್ಥ. ಒಂದ್ ರೀತಿ ಕಲ್ಪಿತ ಭೇದವನ್ನು ಇಟ್ಕೊಂಡು ಅಹಂ ಪ್ರತ್ಯಯಾಗಿ ಆ ಅಹಂ ಪ್ರತ್ಯಯಿಗೆ ಹತ್ರವಾದವನು. ಯಾವ ಕಾರಣವೂ ಬೇಕಿಲ್ಲ ನೋಡೋಕೆ, ಬಹಳ ಹತ್ರ, ತಿಳ್ಕೊಳಕ್ಕೂ ಅರ್ಥ ಮಾಡ್ಕೊಳಕ್ಕೂ ಸುಲಭ. ಆಮೇಲೆ ಅವನು ತಾನಾಗಿ ನಮ್ಮನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇವರೆಲ್ಲ ನಮ್ಮಿಂದ ಎಳ್ಕೋತಾರೆ ಪ್ರಪಂಚದವರು. ಅವರೆಲ್ಲ ಪ್ರೇಮ ಇಲ್ಲ, ಸ್ವಾರ್ಥ. ಅವನಲ್ಲಿ ಹಾಗಲ್ಲ, ತನ್ನನ್ನೇ ಕೊಡೋಕ್ ರೆಡಿಯಾಗಿದ್ದಾನೆ ಅವನು. ಅಂಥ ಆತ್ಮನಲ್ಲೇ ಪ್ರೇಮ ಅನ್ನೋದು ಇರಬೇಕು. ಆ ಆತ್ಮನನ್ನ ಎಲ್ಲಿ ಪ್ರೇಮ ಇಡಬೇಕೋ ಅಲ್ಲಿ ತಪ್ಪು ತಿಳಿವಳಿಕೆ ಇರಬಾರ್ದು. ಪ್ರೇಮಕ್ಕೂ ತಪ್ಪು ತಿಳುವಳಿಕೆ ಪೂರ್ತಿ ವಿರುದ್ಧ, ಶತ್ರು ಪೂರ್ಣ. ತಪ್ಪು ತಿಳುವಳಿಕೆ ಬಂತು ಅಂದ್ರೆ ಅಲ್ಲಿ ಪ್ರೇಮ ನಾಶವಾಯ್ತು ಅಂತ ಅರ್ಥ. ಈಗ ತಪ್ಪು ತಿಳುವಳಿಕೆಯಿಂದ ಮುಂಚೆ ಪ್ರೀತಿಸ್ತಾರಲ್ಲ, ಆಮೇಲೆ ಹತ್ರ ಹೋದ್ಮೇಲೆ ಗೊತ್ತಾಗತ್ತಲ್ಲ, ಅಯ್ಯೋ ಯಾಕಪ್ಪ ಬಂದಿ, ಯಾಕ ಇದನ್ನ ಬಿಡಿಸ್ಕೊಳ್ಳೋದು ಹಾಗೆ. ಅದರಿಂದ ತಪ್ಪು ತಿಳುವಳಿಕೆ ಪ್ರೇಮ ಅನ್ನೋದು ಎಂದೂ ಸೇರೋಲ್ಲ, ಯಾವ ಜಾಗದಲ್ಲೂ ಸೇರೋಲ್ಲ. ಆ ತಪ್ಪು ತಿಳುವಳಿಕೆಯನ್ನು ಬಿಡಿಸೋದಲ್ಲದೆ ಬೇರೆ ಯಾವ ಸಾಧನವೂ ಇಲ್ಲ. ತನ್ನನ್ನು ತಾನೇ ತಪ್ಪು ತಿಳ್ಕೊಂಡು ತನ್ನಿಂದ ತಾನೇ ದೂರವಾದ ಅಂದ್ರೆ ಹೊರಗೆ ಬಂದ್ಬಿಟ್ಟ. ಆತ್ಮ ತಾನೇ ತನ್ನನ್ನು ತಪ್ಪು ತಿಳ್ಕೊಂಡು ಹೊರಗಡೆ ಬಂದು ನನ್ಗೆ ಸಿಗ್ತಾ ಇಲ್ಲ, ನಾನು ಹುಡ್ಕೊಡ್ರಿ, ನನಗೆ ನಾನೇ ಬೇಕಾಗಿರೋದು ಅಂತಂದ್ರೆ ಇದೇನ್ ನಾನು ಕಳ್ಕೊಂಡಿದ್ದೀನಿ ನನ್ನ ನಿಜವಾದ ದಶಮದೃಷ್ಟ ಅಂತ ಕರೆಕ್ಟ್ ಹೈ ಕ್ಲಾಸ್ ಅಷ್ಟೆ. ಬಹಳ ಒಳ್ಳೆ ದೃಷ್ಟಾಂತ. ಮುಳುಗೋಗ್ಬಿಟ್ಟ ಅಂತ ಹೇಳ್ತಾ ಇದ್ರಂತೆ 10 ಜನ, ಒಬ್ಬ ಮುಳುಗೋಗಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸತ್ಯ ಹೋಗಿದ್ದಾನೆ ಆಶೋಚಕೊಳ್ಳೋಕ್ಕೂ ರೆಡಿ ಅವರು, ಅಷ್ಟರ ಮಟ್ಟಿಗೆ ಹೇಳ್ತಾ ಇದ್ರು. ಹೀಗೆ ಅವಿದ್ಯಾ ನಿವೃತ್ತಿ, ತಪ್ಪು ತಿಳುವಳಿಕೆಯನ್ನು ಕಳೆಯೋದಕ್ಕಿಂತ ಬೇರೆಯಾದ ಮತ್ತೊಂದು ಸಾಧನ ಅನ್ನೋದು ಇಲ್ಲವೇ ಇಲ್ಲ ಅನ್ನೋದು ಇಬ್ಬರಿಗೂ ಗೊತ್ತು. ಒಂದು ಶಾಸ್ತ್ರ, ಗುರುಗಳು, ಇನ್ ಬಿಟ್ಟು ಯಾರಿಗೂ ಗೊತ್ತಿಲ್ಲ.
ಇನ್ನೆಲ್ಲ ಏನಾದ್ರೂ ಮಾಡ್ಬೇಕಂದ್ರೆ ಮಾಡಿದ್ರೆ ಅನುಷ್ಠಾನ ಮಾಡಿದ್ರೇನೆ ಆಗೋದು ಅಂತ ಮಾಡ್ಕೊಡ್ರಿ ಸರಿಪ ಅನ್ನೋದು ನಾವು ಅನುಷ್ಠಾನ ಮಾಡಬೇಕು ಅನ್ನೋದು ಯಾವುದೋ ಒಂದು ಮಟ್ಟಕ್ಕೆ ಸರಿಯಾದ್ರೂ ಆತ್ಮಸ್ವರೂಪದ ಬಗ್ಗೆ ಅನುಷ್ಠಾನ ಪಡ್ಕೊಳ್ಳೋಕೆ ಅನುಷ್ಠಾನ ಮಾಡೋದಂದ್ರೆ ಅದು ಯಥಾ ಪ್ರಕಾರ ಕರ್ಮವೇ ಕರ್ಮ ಶಬ್ದಕ್ಕೆ ಬದಲಾಗಿ ಅನುಷ್ಠಾನ ಅಂತ ಹೇಳ್ತೀವಿ ಅಷ್ಟೆ ತಸ್ಮಾತ್ ಪ್ರತ್ಯಗಾತ್ಮ ವಿಜ್ಞಾನ ಪೂರ್ವಕ ಸರ್ವೇಷಣ ಸನ್ಯಾಸ ಏವ ಕರ್ತವ್ಯ ಏವ ಇಲ್ಲಿ ಪೂರ್ವಕ ಅಂತನ ಏವ ಅದ ಸರಿ ಇಲ್ಲಿ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನ ಪೂರ್ವಕ ಹಾಡ್ತಾನೋ ಪೃಥ್ವಿ ಬ್ರಹ್ಮ ವಿಜ್ಞಾನಾರ್ಥಂ ಮಂಡಲ ಸರಿಯಾಗಿದ್ದಪ್ಪ ಜ್ಞಾನದ ಸಹಭಾಗಿ ಜ್ಞಾನಕ್ಕೋಸ್ಕರ ಮಾಡಬೇಕು ಅದ ತಸ್ಮಾತ್ ಬ್ರಾಹ್ಮಣ ವಿಧಿತ್ವ ವಿಹಿತತ್ವ ಪೂರ್ವಮಪಿ ಮುಕ್ಷೂಣಾಮಪಿ ಅವಶ್ಯ ಕರ್ತವ್ಯ ಅದು ಸರಿಪಾ ಅಂಜಾಧ್ಯಾಯ ಈಗ ಅನುಭವ ಯುಕ್ತಿಗೆ ಹೇಳ್ತಾ ಇದೀವಿ ವಾಕ್ಯ ಬೇಡ ಅನುಭವ ಯುಕ್ತಿಯಲ್ಲಿ ಪ್ರತ್ಯಗಾತ್ಮ ವಿಜ್ಞಾನ ಸನ್ಯಾಸ ಆದ್ರೇನೆ ಆಗೋದು ಸನ್ಯಾಸ ಮಾಡಿದವರಿಗೆ ಆಗೋದು ಸನ್ಯಾಸವೋ ಪ್ರತಿಜ್ಞಾನ ಪೂರ್ವಕವಾಗಿಯೇ ಆಗಬೇಕು ಅಂದ್ರೆ ಹಾಗಲ್ಲ ಅಲ್ಲಿದೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಈಗ ನೀವು ಸನ್ಯಾಸ ಅನ್ನೋದು ಹೊರಗಿನ ಚರ್ಯೆ ಆಚರಣೆ ಇಟ್ಕೊಂಡು ಹೇಳಿದ್ದು ಮತ್ತೆ ವಿಜ್ಞಾನ ಪೂರ್ವಕ ಏಷಣಾತ್ರೆಯ ಸನ್ಯಾಸವೇ ಬಿಡುತ್ತಾನೆ ಆಗ್ಬಹುದು ಈಗ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನ ಪೂರ್ವಕ ಅನ್ನೋದು ಬ್ರಹ್ಮನ ಅನುಭವ ಬರೋದು ಯಾವಾಗ ಅಂದ್ರೆ ಯಾವಾಗ ಏಷಣಾತ್ರೆಗಳನ್ನು ಪೂರ್ತಿ ಬಿಟ್ಟಿರ್ತೀಯೋ ಆವಾಗ ಯಾವಾಗ ಏಷಣಾತ್ರೆಯ ಪೂರ್ತಿ ಬಿಡೋಕಾಗತ್ತೆ ಅಂದ್ರೆ ಜ್ಞಾನ ಅನುಭವ ಆದಾಗಲೇ ಅಂದ್ರೆ ಇಲ್ಲಿ ಪ್ರಕಾರ ಏಷಣೆ ಬಿಡೋದೇ ಮೊದಲು ಆಮೇಲೆ ಬ್ರಹ್ಮ ವಿಜ್ಞಾನ ನಮ್ಮ ಅನುಭವದ ಯುಕ್ತಿಯಲ್ಲಿ ಏಷಣ ಅಂದ್ರೆ ನನ್ನ ಪ್ರಕಾರ ಶಾಸ್ತ್ರ ಹೇಳುತ್ತೆ ಪುತ್ರೇಷಣ ವಿತ್ತೈಷಣ ನಾನು ಅದನ್ನ ಸರಳವಾಗಿ ಹೇಳಿದ್ರೆ ಸಂಬಂಧಿಕರನ್ನು ಬಿಡಬೇಕು ಪುತ್ರ ಅನ್ನೋದು ಸಂಬಂಧಿಕರ ಉಪಲಕ್ಷಣ ವಿತ್ತ ಅನ್ನೋದು ವಸ್ತುಗಳು ಮನೆ ಅದೆಲ್ಲ ಎಲ್ಲ ಬಿಡಬೇಕು ವಸ್ತುಗಳಿಂದ ಎಲ್ಲ ಅಷ್ಟು ವಿತ್ತ ಅನ್ನೋ ವಿತ್ತ ಸಾಧ್ಯವಾದ ಅಷ್ಟು ಬಿಡ್ಬೇಕು ಕರ್ಮ ವಸ್ತುಗಳು ಮನೆಗಳು ಎಲ್ಲ ಬಿಟ್ಟು ಬಿಡ್ಬೇಕು ಇನ್ನು ಲೋಕ ಅಂದ್ರೆ ಫಲ ಯಾವುದೋ ಒಂದು ಪಡ್ಕೋಬೇಕು ಏನೋ ಒಂದು ಈ ಮೂರನ್ನು ಅದು ಮೂರು ಬಿಟ್ರೇನೆ ಅವನ ಮನಸ್ಸು ಇಟ್ಕೊಳ್ಬೇಕು ಅಂತರ್ಮುಖವಾಗೋದು ಬಿಟ್ರೆ ಇಲ್ಲಿವರೆಗೂ ಅಂತರ್ಮುಖವಾಗೋಲ್ಲ ಇಲ್ಲಿ ಹೇಳಿರುವ ಮೂರು ಅಲೌಕಿಕವಾದ ವಿಷಯಗಳು ಲೌಕಿಕ ಮೂರುಗಳ ಹೇಳ್ತಾನೆ ಇಲ್ಲ ಅದು ಹಿಂದೆನೆ ಜನಗಳಿಗೆ ಗೊತ್ತು ಈ ಪುತ್ರದಿಂದ ಏನಾಗುವುದಿಲ್ಲ ಈ ವಿತ್ತದಿಂದ ಏನಾಗುವುದಿಲ್ಲ ಲೋಕಕ್ಕೆ ಗೊತ್ತು ಧ್ಯಾನಕ್ಕೆ ಕೂತಾಗ ಮನುಷ್ಯ ವಿಚಾರಕ್ಕಾಗ್ಲಿ ಧ್ಯಾನಕ್ಕಾಗ್ಲಿ ಕೂತಾಗ ಈ ವಿಕ್ಷೇಪ ಬರೋದೇ ಯೋಚನೆಯಿಂದ ಅದಿದ್ರೆ ಏನೋ ಒಂದು ಮಾಡ್ಬೇಕೋ ಏನೋ ಒಂದು ಆಗಬೇಕೋ ಅಂತಿದ್ರೆ ಬಂದ್ಬಿಡುತ್ತೆ ಆದ್ರಿಂದ ಸರ್ವೈಷಣ ಸನ್ಯಾಸ ಏವ ಕರ್ತವ್ಯ ಎಲ್ಲಾ ಏಷಣೆಗಳನ್ನ ಮೂರನ್ನು ಕೂಡ ಬಿಡಲೇಬೇಕು ಸಾಧ್ಯ ಸಾಧನ ಏಷಣ ಉಭೇಖ್ಯೇತೆ ಏಷಣಿ ಏವ ಭವತಃ ಕರ್ಮ ಸಹಭಾವಿತ್ವ ವಿರೋಧಾಚ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನಸ್ಯ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನವೋ ಕರ್ಮದ ಜೊತೆಯಲ್ಲಿರೋದು ವಿರೋಧ ಅಂದ್ರು ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನದಲ್ಲಿ ಕರ್ತೃತ್ವ ಜ್ಞಾತೃತ್ವ ಭೋಕ್ತೃತ್ವ ಮೂರು ಹೋಗ್ಬಿಡುತ್ತೆ ಬ್ರಹ್ಮ ಸ್ವರೂಪ ಇದೆಯಲ್ಲ ಅದು ಆಕಾಶದಾಗೆ ಕ್ರಿಯೆ ಇಲ್ಲದೆ ಇರೋದು ಕ್ರಿಯೆ ಇಲ್ಲದೆ ಹೋದ್ಮೇಲೆ ತಿಳ್ಕೊಳ್ಳೋನು ಅಲ್ಲ ಮಾಡುವವನು ಅಲ್ಲ ಅನುಭವಿಸೋನು ಅಲ್ಲ ಆ ಮೂರು ಇದ್ರೇನೆ ಕರ್ಮ ಬರೋದು ಮಾಡೋನು ತಿಳ್ಕೊಳ್ಳೋನು ಅನುಭವಿಸೋನು ಆ ಮೂರು ತೆಗೆದು ಹಾಕತ್ತೆ ಬ್ರಹ್ಮಜ್ಞಾನ ಆದ್ರಿಂದ ಪ್ರತ್ಯಗಾತ್ಮವು ಬ್ರಹ್ಮ ಅಂತ ಅರಿತವನು ಕರ್ಮಜ್ಞಾನವನ್ನ ಕರ್ಮದ ಜೊತೆಲಿ ಇರೋಕ್ ಸಾಧ್ಯವೇ ಇಲ್ಲ ಅಕಸ್ಮಾತ್ ಬೇರೆಯವ್ರ ದೃಷ್ಟಿಯಿಂದ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ಫಲಾಧ್ಯಾರೋಪಿತ ಕರ್ತೃತ್ವ ಅಂತಲೋ ಅಥವಾ ಕರ್ಮಾಭಾಸ ಅಂತಲೋ ಏನಾದ್ರು ಹೇಳ್ಬೇಕು ಈಗ ಇನ್ನೊಬ್ರು ಅವನು ಮಾಡ್ತಾನೆ ಅಂತ ಹೇಳೋದು ಬೇರೆ ತನಗೆ ನಾನು ಮಾಡೋವನಾಗಿದ್ದೀನಿ ಅಂತ ತಿಳ್ಕೊಳ್ಳೋದು ಬೇರೆ ಅಲ್ವಾ ಇದು ನಿದ್ದೆಗಣ್ಣಲ್ಲಿ ಹೀಗಂದ್ಬಿಟ್ಟ ನೀವು ಹೊಡೆದೆಯಿಂದ ಅವನು ಏನೋ ನಿದ್ದೆಗಳಲ್ಲಿ ಹೀಗಂದ ಏನೋ ಬಿತ್ತು ಅದು ನಿಜವಾಗಿ ಅವನಲ್ಲಿ ಕರ್ತೃತ್ವ ಬುದ್ಧಿ ಇಲ್ಲ ಆದ್ರೂ ಕೂಡ ಕ್ರಿಯೆ ನಡೆದಿದೆ ಅವನು ಮಾಡ್ದ ಅಂತ ಬೇರೆಯವ್ರು ಹೇಳ್ತಾರೆ ಆಮೇಲೂ ಅವನು ನಾನು ಮಾಡ್ದೆ ಅಂತ ಬಂದ್ರು ಅದು ತಪ್ಪೆ ಅಲ್ಲಿಗೆ ಅದು ಎದ್ದ ಮೇಲೆ ಮಾಡಿದ್ರು ಅಲ್ಲೂ ದೋಷವೇ ಅದು ಆದ್ರೆ ಸದ್ಯಕ್ಕೆ ಅವನು ಮಾಡಿರುವವನಲ್ಲ
ಅಷ್ಟೇ. ಅಂದ್ರೆ ಮನುಷ್ಯನಿಗೆ ಎಲ್ಲಿ ಕರ್ತೃತ್ವ ಬುದ್ಧಿ ಜ್ಞಾತೃತ್ವ ಬುದ್ಧಿ ಇಲ್ವೋ ಅಲ್ಲಿ ಕ್ರಿಯೆ ಅನ್ನೋದು ಹೊಂದೋದಿಲ್ಲ. ಹೇಗೆ ಹೊಂದತ್ತೆ? ಇದು ಏನಾಗಿದೆ, ತಾನು ದೇಹೇಂದ್ರಿಯಗಳನ್ನು ನೋಡ್ತಾ ಇದ್ದಾನೆ, ಅದರಲ್ಲಿ ಕ್ರಿಯೆಗಳು ನಡೀತಾ ಇದೆ, ಸೇರ್ಕೊಂಡ್ಬಿಟ್ಟ. ಏನಾಗೆ ಆ ದೇಹೇಂದ್ರಿಯಗಳ ಕ್ರಿಯೆಗಳಲ್ಲಿ ತಾನೇ ಸೇರ್ಕೊಂಡು ನಾನೇ ಮಾಡ್ತೀನಿ ಇಂದ, ಆದ್ರಿಂದ ಕರ್ತೃತ್ವ ಭೋಕ್ತೃತ್ವ ಬಂದ್ಬಿಡ್ತು. ನಹಿ ಉಪಾತ್ತ ಕಾರಕ ಫಲಭೇದ ವಿಜ್ಞಾನೇನ ಕರ್ಮಣ ಪ್ರತ್ಯಸ್ತಮಿತ ಸರ್ವಭೇದ ದರ್ಶನಸ್ಯ ಪ್ರತ್ಯಗಾತ್ಮ ಬ್ರಹ್ಮ ವಿಷಯಸ್ಯ ಸಹಭಾವಿತ್ವಂ ಉಪಪದ್ಯತೆ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಮನುಷ್ಯನಿಗೆ ಕ್ರಿಯೆ ಮಾಡ್ಬೇಕಾದ್ರೆ ಕಾರಕ ಬೇಕು. ಉಪಾತ್ತ ಅಂದ್ರೆ ಗೃಹೀತ ಅಂತ ಅರ್ಥ, ಸ್ವೀಕೃತ. ಉಪಾತ್ತ ಧಾತು ಯಾವುದು? ಆಗಲ್ಲ. ಉಪಾತ್ತ ಧಾತು ಯಾವುದು? ಎಲ್ಲಿ ನೋಡ್ತೀಯ? ಕಷ್ಟ ಕಣ. ದತ್ತೆ, ಉಪಾದತ್ತೆ. ಉಪಾದತ್ತೆಗೆ ಏನಾಗತ್ತೆ? ಆದತ್ತೆ ಆತ್ತ ಆಗತ್ತೆ. ಉಪಾತ್ತ ಆದತ್ತೆ ನಿನ್ನ ತಗೊಳ್ತಾನೆ. ಉಪಾತ್ತ ನೀನ್ ದಿವಸ ಹೇಳೋದು ಉಪಾತ್ತ, ಮಮ ಉಪಾತ್ತ ಅಂತ ಹೇಳಲ್ವ ದಿವಸ. ಅದು ಯಾವಾಗ ಎಷ್ಟೋ ಜನ ಕೇಳಿದ್ರು, ಮಯ ಉಪಾತ್ತ ಹೇಳ್ಬೇಕು, ಮಮ ಉಪಾತ್ತ ತಪ್ಪು ಹೇಳ್ಕೊಟ್ಟಿದ್ದಾರೆ ಅಂತ. ನಾ ಹೇಳಿದೆ ಅವ್ರಿಗೆ ಸಂಸ್ಕೃತ ಬರಲ್ಲ. ಅಲ್ಲಿ ಮಮ ಅನ್ನೋದು ಉಪಾತ್ತಕ್ಕೆ ಅನ್ವಯ ಅಲ್ಲ. ಸಮಸ್ತ ಪದದಲ್ಲಿ ಒಂದು ಪದಕ್ಕೆ ಅನ್ವಯ ಆಗತ್ತೆ, ಎರಡು ಪದಕ್ಕೆ ಅನ್ವಯ ಆಗಲ್ಲ. ಮಮ ಉಪಾತ್ತ ಸಕಲ ದುರಿತಕ್ಕೆ ಅನ್ವಯ. ಮಮ ಸಕಲ ದುರಿತ. ಯಾರೋ ಹತ್ರ ಆಕ್ಷೇಪಣ, ಮಯ ಉಪಾತ್ತ ಅನ್ಸೋಣ, ಮಮ ಉಪಾತ್ತ ಅನ್ಸೋಣ ಕರ್ತವ್ಯ ತೃತೀಯ ಅಂಡಾಣ. ನಿಂಗೆ ಸಂಸ್ಕೃತ ಹಳಗ ಮಮ ಅನ್ನೋದು ಸಕಲ ದುರಿತಕ್ಕೆ ಅನ್ವಯ, ಮಮ ಉಪಾತ್ತ ಏಕನ್ವಯ ಹಣೋಂಡೇನ ಹಂಗ ಅವ್ರು ಚೂ ಹಿಡಿಯೋಣ ಇದ್ದದ್ದನ್ನೇನು ತಿರುಗಿಸ್ಬೇಕು ಅಂತ. ಉಪಾತ್ತ ಕಾರಕ ಫಲಭೇದ ವಿಜ್ಞಾನೇನ ಕರ್ಮಣ. ಕಾರಕ ಅಂದ್ರೆ ಕ್ರಿಯಾ ಸಾಧನಗಳು. ತಾನೇ ಕೂಡ ಹಾಕೋತಾನೆ. ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ, ಗಣಪತಿ ಪೂಜೆ ಮಾಡ್ಬೇಕು ಅಂದ್ರೆ ಮಾಡಿದ್ಯಲ್ಲ, ಅಷ್ಟು ಸಾಧನಗಳನ್ನು ತಂದು ಹೂವು ಇದು ಎಲ್ಲ ಅದು ಕಾರಕಗಳು. ಕಾರಕಗಳು ಅಂದ್ರೆ ಕ್ರಿಯೆಗೆ ಸಾಧನವಾದ ವಸ್ತುಗಳಿಗೆ ಹೆಸರೇನೋ. ನಾವು ಕೇಳ್ತೀವಲ್ಲ, ಇದು ಯಾತಕ್ ಬರುತ್ತೆ ಅಂತ. ನಿಂಗ್ ಇದು ದೂರ್ವೆ ನೋಡಿದ್ರೆ ಯಾತಕ್ ಬರುತ್ತೆ? ಪೂಜೆಗೆ. ಅಂದ್ರೆ ಪೂಜೆ ದೂರ್ವೆ ಹುಟ್ಟಿರೋದು ಇವು ಕಿತ್ಕೊಂಡು ನಾನು ಪೂಜೆ ಮಾಡ್ಲಿ ಅಂತಲ. ಯಾರ ದೃಷ್ಟಿಯಿಂದ ಅದು? ನಿಮ್ಮ ದೃಷ್ಟಿಯಿಂದ. ಪೂಜೆ ಕ್ರಿಯೆಗೆ ದೂರ್ವೆ ಏನಾಯ್ತು? ಯಾವ ಕಾರಕ ಆಯ್ತು? ಕನ್ನಡ ಕಾರಕ ಆಯ್ತು. ಹೀಗೆ ಎಲ್ಲ ವಸ್ತುಗಳು ಕ್ರಿಯೆ ಬಳಸುವಾಗ ಅದಕ್ಕೆ ಹೆಸರೇನೋ ಕಾರಕ. ನಾವು ತಗೊಂಡಂತಹ ಕಾರಕ, ಆ ಕಾರಕದಿಂದ ಕ್ರಿಯೆ ನಡೆಯುತ್ತೆ. ಕ್ರಿಯೆ ನಡೆದ ಮೇಲೆ ಫಲ ತಾನಾಗಿ ಆಗತ್ತಲ್ಲ. ಆ ಫಲ, ಕ್ರಿಯೆ, ಕಾರಕ, ಫಲ, ಇದೇ ಭೇದ. ಪ್ರಪಂಚದಲ್ಲಿ ಯಾವುದೇ ಒಂದು ಕೆಲಸ ಮಾಡು ಅಂದನಾ ವೇದ ಜ್ಞಾನ ಇದೆಯಲ್ಲ, ಇದು ಕರ್ಮದ ಮೂಲ. ಒಂದು ಕೆಲಸ ಆಗ್ಬೇಕು ಅಂದ್ರೆ ಕಾರಕ ತಗೋಬೇಕು. ಅದನ್ನ ಯಾರ ಅತಿಗೆನಾ ಅಷ್ಟೇ. ಆ ಕರ್ಮಕ್ಕೂ ಎಲ್ಲಾ ಭೇದ ದರ್ಶನವೂ ಬರೀ ತೋರಿಕೆ. ಟಿವಿಲಿ ನೋಡ್ತಾ ಇಲ್ಲಿ ನೋಡ್ತಾ ಇರುವಂತಹ ವಸ್ತುಗಳ ಹಾಗೆ ಬರೀ ತೋರಿಕೆ ಅಂದ್ರೆ ಅದನ್ನ ತಗೊಂಡು ಏನ್ ಮಾಡಕ್ ಬರುತ್ತೆ? ಆತ್ಮಜ್ಞಾನಿಗೆ ಪ್ರಪಂಚದ ವಸ್ತುಗಳೆಲ್ಲ ಆತ್ಮನ ತೋರಿಕೆ. ಆತ್ಮನ ಹಾಕಿ ತೋರ್ತಾ ಇರೋ ತೋರಿಕೆ ವಸ್ತುಗಳನ್ನ ಅವನ ಹಾಗೆ ಮಾಡ್ತಾನೆ ಅಂತ. ಪ್ರತ್ಯೇಗಾತ್ಮ ಬ್ರಹ್ಮ ವಿಷಯಸ್ಯ, ತನ್ನ ಸ್ವರೂಪವನ್ನ ಬ್ರಹ್ಮ ಅಂತ ತಿಳ್ಕೊಂಡವರಿಗೆ ಪ್ರಪಂಚವೆಲ್ಲ ಆ ಪರಮಾತ್ಮನ ತೋರಿಕೆಯಾಗಿ, ಆ ಕರ್ಮ ಈ ಜ್ಞಾನ ಜೊತೆಯಲ್ಲಿ ಇರೋದಿಲ್ಲ, ಒಂದಕ್ಕೊಂದು ವಿರೋಧ. ಒಬ್ಬತ್ತೆ ವಸ್ತು ಪ್ರಾಧಾನ್ಯ ಸತಿ ಅಪುರುಷ ತಂತ್ರತ್ವಾತ್ ಬ್ರಹ್ಮ ವಿಜ್ಞಾನಸ್ಯ. ನಮ್ಮ ವೇದದಲ್ಲಿ ಮೊಟ್ಟ ಮೊದಲು ಹೇಳಿದ್ದಾರೆ ವಸ್ತು ಪುರುಷ ತಂತ್ರ, ವಸ್ತು ತಂತ್ರ ಅಂತ. ಪುರುಷ ತಂತ್ರ ಅಂದ್ರೇನು? ಪುರುಷನ ಇಚ್ಛೆಗೆ ತಕ್ಕಾಗಿ ನಡೆಯೋದಲ್ಲ ಪುರುಷ ತಂತ್ರ. ವಸ್ತು ತಂತ್ರ ಅಂದ್ರೆ ಇದ್ದ ತಕ್ಕಾಗಿ ನೀ ನೋಡ್ಬೋದು ವಸ್ತು ತಂತ್ರ. ಇರೋದನ್ನ ನೋಡ್ಬೇಕು. ಅಲ್ಲಿ ಇರೋದನ್ನ ನೋಡಿದ್ರೆ ವಸ್ತು ತಂತ್ರ. ನಮ್ಮ ಭಾವನೆಯನ್ನೋ, ನಮ್ಮ ಕಲ್ಪನೆಯನ್ನೋ, ನಮ್ಮ ಪ್ರಯೋಜನವನ್ನು ನೋಡಿದ್ರೆ ಅದು ಪುರುಷ ತಂತ್ರ ಅಲ್ವನಾ? ಈಗ ದೂರ್ವೇ ಇದಕ್ ಬರುತ್ತೆ ಅಂತಂದ್ರೆ ಯಾವ ತಂತ್ರ ಅದು? ಎಲ್ಲಾ ಕಾರಕ ಬುದ್ಧಿಯು ಯಾರ ತಂತ್ರ? ವಸ್ತುವಿನಲ್ಲಿ ವಸ್ತು ತಂತ್ರ ಏನೋ? ವಸ್ತು ಇದೆ, ಅದರ ಸ್ವರೂಪ ಇದೆ, ಅದನ್ನ ಯಾಕೆ ನೀನೇ ಕಿತ್ಬೇಕಾ? ನಿನಗೋಸ್ಕರ ಬೆಳೆದಿರುತ್ತಾ? ಆ ಮರನೆಲ್ಲ ಕೊಯ್ದು ಮನೆಯಲ್ಲಿ ಹಲ್ಗೆ ಮಾಡ್ಲಿ ಅಂತ ಬಂದಿರುತ್ತ. ಏನ್ ಪ್ರಯೋಜನ? ಏನ್ ನಿನ್ ಪ್ರಯೋಜನಕ್ಕೆ ಬೆಳೆದಿದ್ದೀರಾ? ಅಷ್ಟೇ. ಬೆರಳೆಲ್ಲ ಮುರಿದು ಪೂಜೆ ಮಾಡ್ರ ಆಯ್ತು ಕೊಡೋ. ಇಲ್ಲಿ ಇದನ್ನೆಲ್ಲ ಕಿತ್ತು ಪೂಜೆ ಮಾಡ. ಹಾಲಾಂಡ್ರೆ ಪ್ರಶ್ನೆ ವಾರ ಹಿಂಸೆ ಆಗಲಿರಲ್ಲ.
ಒಂದು ಹಾಲು ಅಂದ್ರೆ ಹಿಂಸೆ. ಹಿಂಸೆ ಅಂದ್ರೆ ಬತ್ತಲೆ ಬರ್ಸ್ಕೊಂಡು ಹಾಲು ಅನಿವಾರ್ಯ. ಹೇಗೆ ಅನಿವಾರ್ಯ? ಬಾಣ ಅಂತ ಕರ್ಲಿ ಪರವಾಗಿಲ್ಲ. ಹಾನೂರತ್ಲೆ ಹಿಂಸೆ ಕರ್ದೆ ಎಲೆ ಮಾತ್ರ ಪರಿಸ್ಕೊಂಡು ಟೊಂಕಿ ತಂದು ಮಾಡಿ ಎಲೆ ಬರ್ಸ್ಲಿಕ್ಕೆ ಆಗದೇ ಇಲ್ಲ. चलो बोले वो அப்படியே பகவத் அது பெரிய அது ಪ್ರಾಧಾನ್ಯ ಸತಿ ಅಪುರುಷ ತಂತ್ರತ್ವಾತ್ ಬ್ರಹ್ಮ ವಿಜ್ಞಾನಸ್ಯ. ಬ್ರಹ್ಮಜ್ಞಾನ ಅನ್ನೋದು ವಸ್ತು ಪ್ರಾಧಾನ್ಯ ಅಂದ್ರೆ ವಸ್ತು ತಂತ್ರ ಇರೋದು ಪರಮಾತ್ಮ. ನೀ ಏನಾದ್ರೂ ನೋಡು, ಇದು ಪುರುಷ ತಂತ್ರ. ಕ್ರಿಯಾಕಾರಕ ಫಲ ಅನ್ನೋದೇನೋ ಪುರುಷ ತಂತ್ರ ಅಂದ್ರೆ ಪುರುಷನ ಕಲ್ಪನೆ, ಪುರುಷನ ಕಾಮ, ಪುರುಷನ ಪ್ರಯೋಜನ. ಇದು ಚಾಪೆ, ಹುಲ್ಲು ಚಾಪೆ ಮಾಡಿದ್ದು ಯಾರಿಂದ? ಪುರುಷನ ಕಲ್ಪನೆ, ಕಾಮ, ಪ್ರಯೋಜನ ಮೂರು ಇದೆ ಇದರಲ್ಲಿ. ಆ ಹುಲ್ಲನ್ನು ಹೀಗೆ ಜೋಡಿಸ್ಬೇಕೋ, ಹೀಗೆ ಕಟ್ಟಬೇಕೋ, ಅದರಿಂದ ಈಗ ಕೂತ್ಕೊಳ್ಳೋಕೆ ಬರುತ್ತೆ. ಇದೆಲ್ಲ ಹುಲ್ಲೇನು ಬೆಳೆಯುವಾಗ ಪಾಪ ಇವರಿಗೆಲ್ಲ ನಾನು ಚಾಪೆ ಆಗ್ಲಿ, ನಾನು ಹಾಸಿಗೆ ಆಗ್ಲಿ ಬೆಳೆದಿರುತ್ತಾ? ಏನೂ ಇಲ್ಲ. ಆ ವಿಷಯ ಬೇರೆ. ನಾನು ಹೇಳ್ತಾ ಇರೋದು ಪುರುಷನ ಬುದ್ಧಿಯಲ್ಲಿದೆ ಅಂತ. ಪ್ರಯೋಜನ, ಕಲ್ಪನೆ ಎಲ್ಲ ಪುರುಷನ ಬುದ್ಧಿಯಲ್ಲಿದೆಯೇ ಹೊರತು ವಸ್ತುವಿನಲ್ಲಿಲ್ಲ. ವೇದಾಂತ ಶಾಸ್ತ್ರ ಇರೋದನ್ನು ತಿಳಿಸೋಕ್ ಹೊರಟಿರೋದು. ನಿನಗ್ ಬೇಕಾದ್ದೆಲ್ಲ ಹೇಳ್ಬೇಕಲ್ಲ, ನಿನ್ ಪ್ರಯೋಜನ ಏನು ತುಂಬ್ಕೊಳಕಲ್ಲ ಬಂದಿದ್ದು. ಇದ್ದತ್ತಂತ ತಿಳ್ಕೊಂಡ್ರೆ ಸಾಕು, ನಿನ್ಗೆ ಎಲ್ಲಾ ಪ್ರಯೋಜನವೂ ಆಗತ್ತೆ. ಸತ್ಯಶಾಸ್ತ್ರ ಅದನ್ನ ವಸ್ತು ತಂತ್ರವಾದ ಜ್ಞಾನವೇ ಹೊರತು ಪುರುಷ ತಂತ್ರವಾದ ಜ್ಞಾನವಲ್ಲ. ಇಡೀ ವೇದವೆಲ್ಲ ಹಾಗೆ. ಆದ್ರೆ ಓಯ್ಯೋ ಇವ್ರಿಗೆ ಆಗಲ್ಲ ಅಂತೇಳಿ ಹೋ ಆಯ್ತು ಮಾಡು, ಹೋಮ ಮಾಡು, ಅಭಿಷೇಕ ಮಾಡು ಅಂತ ಹೇಳಿದ್ದಷ್ಟೇ ಹೊರತು ಅದೆಲ್ಲ ಹೋಗ್ಕೊಳ್ಳಿ ಅಂತ ಹೇಳಿದ್ದು. ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ದವರಿಗೆ, ಯಾರಿಗೆ ಪರಮಾರ್ಥದಲ್ಲೇ ಪ್ರೇಮ ಇಡೋಕ್ ಬರಲ್ವೋ, ಯಾರು ಕಲ್ಪನೆಯಲ್ಲೇ ಮುಳುಗಿದಾರೋ ಆ ಕಲ್ಪನೆ ಮಾಡೋಕ್ಕಿಂತ ಈ ತರ ಕಲ್ಪನೆ ಮಾಡೋದು ಶಾಸ್ತ್ರ ಹೇಳ್ಕೊಟ್ಟಿದ್ದು ಅಷ್ಟೇ. ವಸ್ತು ಪ್ರಾಧಾನ್ಯೇ ಸತಿ ಅಪುರುಷ ತಂತ್ರತ್ವಾತ್ ಬ್ರಹ್ಮಜ್ಞಾನಸ್ಯ. ಆಹಾ, ಏನ್ ಚೆನ್ನಾಗಿದೆ ಭಾಷ್ಯ. ತಸ್ಮಾತ್ ದೃಷ್ಟಾದೃಷ್ಟೇಭ್ಯಃ ಬಾಹ್ಯ ಸಾಧನ ಸಾಧೇಭ್ಯಃ ಸಾಧ್ಯೇಭ್ಯಃ ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯ ಬ್ರಹ್ಮ ಜಿಜ್ಞಾಸಾ ಇಯಂ ಕೇನೇಷಿತಂ ಇತ್ಯಾದಿ ಶ್ರುತ್ಯ ಪ್ರದರ್ಶ್ಯತೆ. ಇಷ್ಟು ವಿಚಾರ ಹೇಳಿದಿವಿ ನಾವು. ಜ್ಞಾನ ಕರ್ಮ ಸಮುಚ್ಚಯ ಆಗೋದಿಲ್ಲ. ಜ್ಞಾನವಿದ್ದವನಿಗೆ ಕರ್ಮ ಕ್ರಿಯಾಕಾರಕ ಫಲಗಳ ಬುದ್ಧಿ ಬರೋಲ್ಲ. ಕ್ರಿಯಾಕಾರಕ ಫಲ ಬುದ್ಧಿ ಇದ್ದವನಿಗೆ ಜ್ಞಾನ ಗೊತ್ತಾಗಲ್ಲ. ಅದರಲ್ಲೇ ಮುಳುಗಿರ್ತಾನೆ. ಅವನಿಗೆ ವಸ್ತು ತಂತ್ರಜ್ಞಾನ ಬರೋದೇ ಇಲ್ಲ. ಆದ್ರಿಂದ ಯಾರು ದೃಷ್ಟ ಅದೃಷ್ಟ, ಕಂಡಿದ್ದು ಕೇಳಿದ್ದು ಅಂತ ಅಷ್ಟೇ ಸಾಕು. ಅದೃಷ್ಟ ಅಂದ್ರೆ ಕೇಳಿದ್ದನ್ನ ಯಾರು ಕಂಡಿರೋದಲ್ಲ. ಮನುಷ್ಯನಿಗೆ ಕಿವಿಯಿಂದ ಕುತೂಹಲ ಹುಟ್ಟಿಸ್ತಾರೆ. ಕಾಣೋದಿಂದ ಎಷ್ಟು ಆಗತ್ತೆ ಅನರ್ಥ. ಕಾಣೋದು ಕಡಿಮೆ, ಕೇಳೋದು ಜಾಸ್ತಿ. ಅಲ್ಲ ಹಾಗಿದೆ, ಇಲ್ಲಿ ಹೀಗಿದೆ, ಅಲ್ಲ ಅಯ್ಯೋ ಆ ದೇವಲೋಕ ಹೇಗಿದೆ ಗೊತ್ತಾ, ಆ ಇಂದ್ಲೋಕ ಹೇಗಿದೆ, ಆ ಜಾಗ. ಹೀಗೆ ಮನುಷ್ಯನಿಗೆ ಕಾಮವನ್ನು ಹುಟ್ಟಿಸೋದ್ರಲ್ಲಿ, ಕುತೂಹಲವನ್ನು ಬರೆಸೋದ್ರಲ್ಲಿ ಅದೃಷ್ಟವಾದಂಥ ವಿಷಯದಲ್ಲಿ ಶಬ್ದ, ಶ್ರುತಿ, ಹೀಗೆ ದೃಷ್ಟಾದೃಷ್ಟ ವಿಷಯವಾದಂತಹದ್ದು. ಹೇಳ್ರಿ ಅದೃಷ್ಟ ಮಾತ್ರ ಯಾಕೆ, ದೃಷ್ಟವೂ ಹೇಳ್ರಿ. ಅಲ್ಲ, ದೃಷ್ಟ ಅನ್ನೋದು ಕಣ್ಣಿಗೆ ಕಾಣ್ತಾ ಇರೋದು, ಇಂದ್ರಿಯಗಳಿಗೆ ಅನುಭವಿಸತಕ್ಕಂತ ಕಾಮಗಳ ವಿಷಯಗಳು ದೃಷ್ಟ ಅಂದ್ರೆ. ಈ ಲೋಕದಲ್ಲೂ ಸ್ವರ್ಗ ಬೇಡ ಅಂತ ಹೇಳ್ಬಿಡ್ತಾರ. ಇದು ಬೇಕು, ದುಡ್ಡು ಬೇಕು, ಹೆಂಡ ಹೆಸರು ಬೇಕು, ಮನೆ ಬೇಕು, ಎಲ್ಲ ಬೇಕು. ಅಲ್ಲ, ನಾನು ಇನ್ನೂ ಅದೃಷ್ಟ ಹೇಳಿದ್ನಾನ, ಇಲ್ಲೂ ಅದೃಷ್ಟ ಕಾಮ, ಇಲ್ಲೂ ದೃಷ್ಟ ಕಾಮ. ಇದು ಏನಾಗಿದೆ ಅಂದ್ರೆ, ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ಇದೆಯಲ್ಲ, ಇದು ಅಡ್ವರ್ಟೈಸ್ಮೆಂಟ್ ಮನುಷ್ಯನಿಗೆ ಪ್ರೇರಣೆ ಮಾಡುತ್ತೆ. 10 ಸಲ ಹೇಳಿದ್ರು ಹೌದು ಹೌದು ಹೌದು. ಹೀಗೆ ದೃಷ್ಟ ಅನ್ನೋದು ಕಂಡದ್ದಲ್ಲ. ಸ್ವರ್ಗ ಬೇಡ ಅಂತೀವಿ ತಕ್ಷಣ, ಯಾಕಂದ್ರೆ ಕಲ್ಪನೆ ಇಲ್ಲ. ಅದೇ ದೃಷ್ಟ ಒಂದು ಇದು ನೋಡ್ಬೇಕಾಗುತ್ತೆ, ಸೀರಿಯಲ್ ನೋಡ್ಬೇಕು, ವಸ್ತು ಮುಖ್ಯ ನೋಡ್ಬೇಕು, ಕಲ್ಪನೆಗಳು ಹುಟ್ಟೋದು, ಕುತೂಹಲ ಹುಟ್ಟೋದು ಎರಡರಲ್ಲೂ ಸಮಾನ. ಅದು ಅದೃಷ್ಟದಲ್ಲಿ ಜೋರ ಆಗಲ್ಲ, ಜೋರ ಯಾವುದು ದೃಷ್ಟ? ಪ್ರಪಂಚದಲ್ಲೂ ದೃಷ್ಟಾದೃಷ್ಟ ಇದೆ ಅಂತ ಹೇಳ್ತಾ ಇದ್ದೀನಿ. ದೃಷ್ಟಾದೃಷ್ಟ ಸ್ವರ್ಗ ಅಲ್ಲ. ಸರಿ ಇರ್ಬೋದು, ಅದು ದೃಷ್ಟ ಪ್ರಬಲ ಅಲ್ಲ, ದೃಷ್ಟ ಪ್ರಬಲ. ಅದೃಷ್ಟ ಪ್ರಬಲ ದುರ್ಬಲ ಪ್ರಶ್ನೆ ಅಲ್ಲ. ಮನುಷ್ಯನಿಗೆ ಕಾಣುವ ವಿಷಯದಲ್ಲಿ ಕುತೂಹಲ, ಕಾಮ ಇದೆಲ್ಲ ಬರುತ್ತೆ, ಪ್ರಯೋಜನ ಇದೆಲ್ಲ ಬರುತ್ತೆ. ಅದಕ್ಕೆ ಕ್ರಿಯಾಕಾರಕ ಸಾಧನ ಬಳಸ್ತಾನೆ. ಕೇಳಿರ್ತಾನಲ್ಲ, ಅದನ್ನು ಹೋಗ್ತಾನೆ. ಎಷ್ಟೋ ನಾನು ಮಾಡಿರಲ್ಲ, ಕೇಳಿದ್ದೀನಿ, ಅದನ್ನ ಮಾಡ್ಬೇಕು ಅನ್ಸುತ್ತೆ.
ಹೀಗೆ ದೃಷ್ಟಾದೃಷ್ಟ ವಿಷಯವಾದ ಸಾಧನ ಸಾಧ್ಯ, ಇದು ಇದಕ್ಕೆ ಬರುತ್ತೆ, ಇದು ಇದಕ್ಕೆ ಬರುತ್ತೆ ಅಂತ ಅದು ನೋಡಿದ ಕೂಡಲೇ ಇದಕ್ಕೆ ಉಪಯೋಗ ಆಗತ್ತೆ, ಇದಕ್ಕೆ ಉಪಯೋಗ ಆಗತ್ತೆ ಅಂತ ಬರುತ್ತೆ. ಇದು ಸಾಧನ, ಇದು ಸಾಧ್ಯ. ಎಲ್ಲ ವಸ್ತುವನ್ನು ಸಾಧನವಾಗಾಧ್ಯವಾಗಿ ನೋಡೋದು. ಸಗಣಿ ಬಿದ್ದರೂ ಸಗಣಿನೂ ಎದಕ್ಕಾದ್ರೂ ಬರುತ್ತೆ ಅಂತಾನೆ. ಯಾವ ವಸ್ತುನು ಸುಮ್ಮನೆ ನೋಡೋದೇ ಇಲ್ಲ. ಯಾವ ಅಂಗಡಿ ಹೋಗಿ ಯಾತಕ್ಕೆ ಇಟ್ಕೊಂಡಿದ್ದಾರೆ ಅಂತೀವಿ ನಾವು. ಯಾತಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಯಾವ ಸಾಧ್ಯಕ್ಕೆ ಸಾಧನವಾಗಿದೆ ಅಂತ ಪ್ರಶ್ನೆ. ಪ್ರತಿಯೊಂದು ಪದಾರ್ಥದ ಬಗ್ಗೆಯೂ ಮನುಷ್ಯನು ಇದರ ಪ್ರಯೋಜನ ಅಂತ ಕೇಳುವಾಗ ಸಾಧನ ಸಾಧ್ಯಗಳನ್ನು ಇಟ್ಕೊಂಡಿದ್ದಾನೆ. ಈ ಎರಡರಲ್ಲೂ ವಿರಕ್ತರಾಗಬೇಕು ಅಂದ್ರೆ ಇದು ಎರಡನ್ನೂ ಇಷ್ಟಪಡಬಾರದು. ಆವಾಗ ಪ್ರತ್ಯೇಗಾತ್ಮ ವಿಷಯ ತನ್ನ ಸ್ವರೂಪವಾದ ಪರಮಾತ್ಮನ ವಿಷಯದಲ್ಲಿ ಪ್ರೀತಿ ಹುಟ್ಟುತ್ತೆ. ಇಲ್ಲಿ ಪ್ರೀತಿ ಇರೋದನ್ನು ತೆಗಿಬೇಕು. ಪ್ರೀತಿ ಎರಡು ಕಡೆ ಒಟ್ಟಿಗೆ ಇರೋದೇ ಇಲ್ಲ, ಸಾಧ್ಯವೇ ಇಲ್ಲ. ಒಂದ್ ಕಡೆ ಪ್ರೇಮ ಮೊಳಗದ ಅಂದ್ರೆ ಇನ್ನೊಂದ್ ಕಡೆ ಇಲ್ಲ ಅಂತ ಅರ್ಥ. ಈ ರಹಸ್ಯವನ್ನ ನನ್ಗೆ ಹೇಳೋದಾದ್ರೆ ಹೆಂಗಸರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅವರು ಇನ್ನೊಬ್ಬರನ್ನ ಪ್ರೀತಿಸೋಕ್ ಯಾಕೆ ಕೊಡಲ್ಲ ಅಂದ್ರೆ ನಮ್ಮನ್ನು ಮರಿತಾರೆ ಅಂತ ಗೊತ್ತ ಅವ್ರಿಗೆ. ಒಂದೊಂದು ಪ್ರೀತಿಸಿದ್ರೆ ಇನ್ನೊಂದೊಂದು ಬಿಟ್ಟು ಬಿಡ್ತಾನೆ. ಈಗ ಮಗುವಿಗೆ ಒಂದೊಂದು ಕೊಟ್ರೆ ಮುಂಚೆ ಇದ್ದದನ್ನು ಬಿಟ್ಟು ಬಿಡ್ತಾನೆ. ಹಾಗೆ ಪ್ರಪಂಚದಲ್ಲಿ ಈ ಪ್ರಾಪಂಚಿಕ ಪ್ರೀತಿ ಇದ್ರೆ ಪರಮಾತ್ಮನ ಕಡೆ ಹೋಗಲ್ಲ. ಪರಮಾತ್ಮನ ಪೂರ್ತಿ ಪ್ರೇಮ ಹೊಡಿದ್ರೆ ಬಿಟ್ಟು ಬಿಡ್ತಾನೆ. ಮದುವೆ ಆಗಲ್ಲ, ಮದುವೆ ಆದ್ರೂ ಹುಚ್ಚಾಗಲ್ಲ. ನಮ್ಗೆ ಪರಮಾತ್ಮ ಪ್ರೇಮ ಬರೋದು ಬಿಡಕ್ಕಾಗಲ್ಲ. ಹೇಳಿದಾರ ಅವರಿಗೆ ಒಬ್ರಿದ್ದಾರೆ ಸಾರ್ಸೋರು ಅಂತ, ದಾಟ್ಸೋರು ಈ ಕಡೆ ದಾಟ್ಸೋರು ಇದ್ದಾರೆ. ಅವರು ಗುರುಗಳು, ಶಾಸ್ತ್ರ, ಮಹಾತ್ಮರು, ಭಕ್ತರು ಹೋಗ್ಬೇಕು. ಅವ್ರ ಜೊತೆಗೆ ಏನು ಮಾಡಕ್ಕಾಗಲ್ಲ, ಬಿಟ್ಟಕ್ಕೂ ಆಗಲ್ಲ, ಕಂಡಕ್ಕೂ ಗೊತ್ತಾಗಲ್ಲ. ಅಲ್ಲ, ಮುಂಚೆ ಬಿಡಬೇಕು ಅನ್ನೋದು ಸಿದ್ಧ. ಅದು ಅಲ್ಲಪ್ಪ, ಮುಂಚೆ ಮುಳುಗಿರೋ ಜಾಗ ಬಿಡಬೇಕು ಅನ್ನೋದು ಸಿದ್ಧ. ಬಿಡೋಕು ಒಂಥರ ಡೆಸ್ಪರೇಟ್ ಆಗಿ ಬಿಡೋದು, ಏಟ್ ತಿಂದು ಬಿಡೋದು ಅದು ಅಷ್ಟು ಚೆನ್ನಾಗಿರಲ್ಲ, ಒಳ್ಳೇದಲ್ಲ. ತಾನಾಗೆ ಬೇಡ ಅಂತ ಬಿಡ್ಬೇಕು. ಹಾ, ತುಂಬಾ ಜಾಸ್ತಿ ದೊಡ್ಡದು. ಪ್ರತಿಪಕ್ಷ ಭಾವನೆ ಬಿಡಬೇಕು. ಪ್ರತಿಪಕ್ಷ ಭಾವನೆ ಮಾಡಿ ಮುಂಚೆ ಬಿಡ್ಬೇಕು. ಪ್ರತಿಪಕ್ಷ ಬಾಯಲ್ಲಿ ಹೇಳ್ತಾನ, ಕೈಯಲ್ಲಿ ಮಾಡಲ್ಲ. ಅಲ್ಲೇ ಹೆಂಗ್ ಮಾಡಿದ್ರೆ ಕೂರಬೇಕು, ಮನಸ್ಸಿಗೆ ಆತರ ಕಡೆ ಇತ್ಲ ಕಡೆ ಹೋಗುದಿಲ್ಲ. ಸುಲಭ ಅಂದ್ರ ಹೆಂಗೇನ ಅದು ಉದಾಹರಣೆ. ಮನಸ್ಸು ಹೆಂಗೆ ಇದೆ, ಚಂಚಲವಾಗಿದೆ ಅಂದ್ರೆ ಕರು. ಅದೇ ಅವಾಗ ಇಲ್ಲಿ ಎಲ್ಲಂಬಳಸೆಲೆ ಒಂದ್ ಕರು, ಗುರುಗಳ ಮನೆ ದೊಡ್ಡ ಕರುನ ಯಾರೋ ಕಟ್ಟಾಕ್ಬಿಟ್ರು ಮನೇಲಿ. ಗುರುಗಳ ಮನೆ ಇಲ್ಲ, ಇಲ್ಲ ಅವ್ರ ಮನೆ ಇದೆ, ಗುರುಗಳ ಮನೆ ಇದೆ ಕರು. ಅವರು ಮನೇಲಿ ಹಸು ಬಂದಿಲ್ಲ ಇದ್ದಾಡ್ತಾರೆ. ಒಬ್ರು ಅವ್ರ ಬಂಧುಗಳೊಬ್ರು ಇದ್ರು. ಅವ್ರ ಮನೆ ಬೇಡಪ್ಪ ಬಿಟ್ಬಿಡು, ಏನೋ ಹಸು ಬಂದಿದೆ, ಹಿತ್ತಲಲ್ಲಿ ಮೇದಿದೆ, ಅದು ಹಾಗಾಗತ್ತೆ ಹೀಗಾಯ್ತು, ಭಾರಿ ಗಲಾಟೆ ಮಾಡ್ದ. ಬೇಡ ಬಿಟ್ಬಿಡೋದು. ಒಂದು 1/4 ಗಂಟೆ ಹೇಳಿದ್ರು, ಕೇಳಲಿಲ್ಲ. ಕೊನೆಗೆ ಇವ್ರೇನ್ ಬೆಳ್ದ, ಬಿಡಲ್ವಾ, ಸರಿ ಅಲ್ಲೇ ಇದೆಯಾ ಅಂದು ಸ್ವಲ್ಪ ಜಗಲಿ ಹತ್ರ ಬಂದ್ ಅಂದ್ಬಿಟ್ರಪ್ಪ. ಹೊರಗಡೆ ಚಾಂಗ ಬಂದ್ಬಿಟ್ರು. ಅವ್ರು ಹಿಡ್ಕೊಳಕ್ಕೆ ಆಗ್ಲಿಲ್ಲ. ಹಾಗೆ ಮನಸ್ಸು ಹೊರಗಡೆ ಶಬ್ದ ಆದ್ಕೊಳ್ಳೆ ಹೇಳಿ ಅನ್ನೋದು. ಚಿಕ್ಕಂತ ಪಶು ನದಿ ಪಶು ಬೆಳಕು ನದಿ ಏನಿಲ್ಲ. ಹಾಗೆ ಕಾಚಿನ ಅಂಥ ಪ್ರತ್ಯೇಗಾತ್ಮ ವಿಷಯವಾದ ಪ್ರೇಮವಿದ್ದರೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಚೆನ್ನಾಗಿ ಬಂದ ಹಾಗೆ ಇದು 3 ಒಟ್ಟಿಗೆ ಅಂತ ಹೇಳ್ತಾರಲ್ಲ, ಭಕ್ತಿ ಪರೇಶಾನುಭವೋ ವಿರಕ್ತಿ ರಂಜತ್ರ ಚೈಷತ್ರಿಕ ಏಕಕಾಲ ಪ್ರಪದ್ಯಮಾನಸ್ಯ ಯಥಾಶ್ನತಸ್ಯು. ಒಟ್ಟಿಲ್ಲಿ ಹೊರಗಡೆ ಬೀಳೋದನ್ನ ಅಭ್ಯಾಸ ಮಾಡಿ ಮಹಾತ್ಮರ ಜೊತೆ ಹೋಗ್ಬೇಕು. ಇಲ್ಲೋದ್ರೆ ಆಗಲ್ಲ, ಬೇರೆ ದಾರಿ ಇಲ್ವೇ ಇಲ್ಲ. ನಾನೇ ಅಂತ ಅದು ಆ ಮಹಾತ್ಮರು ಸಿಗೋದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೇಕಂತ. ಏನ್ ಮಾಡಕ್ಕ ಅಲ್ಲ. ನರಸೀಪುರದಲ್ಲಿ ಇದ್ದ ಗುರುಗಳ ಹತ್ರ ಎಲ್ರೂ ಬರ್ತಿರ್ಲಿಲ್ಲಪ್ಪ. ಬಂದವರು ಎಲ್ರೂ ಏನೋ ಗುರುಗಳನ್ನ ಅಷ್ಟೇ ಬಹಳ ಹಚ್ಕೊಳ್ಳಿಲ್ಲ. ಗುರುಗಳ ಹತ್ರ ಬರೋರು ಕಡಿಮೆ. ಈಗ ಪರಮಾಚಾರ್ಯ ಇದ್ರಲ್ಲ, ಎಷ್ಟು ಜನ ಪರಮಾಚಾರ್ಯರೇ ಬೇಕು ಅಂತ. ಯಾರು ಬಂದ್ರು? ಯಾರು ಬರ್ಲಿಲ್ಲ. ಏನೋ ಒಟ್ಟಲ್ಲಿ ನಮಗ್ ಸಿಗ್ಲಿಲ್ಲ ಅಷ್ಟೇ, ಬೇಕು ಇರ್ಲಿಲ್ಲ, ಸಿಗ್ಲಿಲ್ಲ. ಈ ರೀತಿಯಾಗಿ ಯಾರಿಗೆ ಪರಮಾತ್ಮನೇ ಬೇಕು ಅಂತ ಇಷ್ಟ ಇರುತ್ತೋ ಅವರಿಗೆ ಈ ಬ್ರಹ್ಮ ಜಿಜ್ಞಾಸ ಕೇನೇಶಿತಂ ಎಂಬ ಆರಂಭವಾದ ಉಪನಿಷತ್ ವಾಕ್ಯವು ಪ್ರಾರಂಭವಾಗತ್ತೆ. ಶ್ರುತ್ಯ ಪ್ರದರ್ಶತೆ
ಶ್ರುತಿ ಗುರು ಶಿಷ್ಯ ಸಂವಾದದಲ್ಲಿ ಹೇಳಿದೆ ಅಂತ. ಅಂದ್ರೆ ಗುರುಗಳ ಹತ್ರ ಹೋಗ್ಬೇಕು. ಶಿಷ್ಯಾಚಾರ್ಯ ಪ್ರಶ್ನ ಪ್ರತಿವಚನ ರೂಪೇಣ ಕಥನಂತೋ ಸೂಕ್ಷ್ಮ ವಸ್ತು ವಿಷಯತ್ವ ಸುಖ ಪ್ರತಿಪತ್ತಿ ಕಾರಣಂ ಭವತಿ. ಪ್ರಪಂಚ ಬೇಡ ಅನ್ಸ್ಬೇಕು, ಪರಮಾತ್ಮನೇ ಬೇಕು ಅನ್ಸ್ಬೇಕು, ಇರೋ ಉಪಾಯ ಒಂದೇ. ಏನ್ ಹೇಳೆ? ಅರ್ಥ ಆಯ್ತಾ? ಯಾವುದು? ಗುರುವಿನ ಉಪದೇಶ ಏನೋ ಮಾಡ್ದ ಅವನು. ಪ್ರಪಂಚ ಬೇಡ, ಪರಮಾತ್ಮನೇ ಬೇಕು ಅಂತ ಆಗ್ಬೇಕು. ಆಗೋದಕ್ಕೆ ಉಪಾಯ ಯಾವುದು? ಒಂದೇ ಒಂದು ಉಪಾಯ ಇರೋದು, ಬಿಟ್ಕೊಂಡು ಹೋಗೋದು. ಎಲ್ಲಾದ್ರಲ್ಲೂ ದೋಷನ್ನ ಕಂಡ್ಕೊಳ್ಳೋದು, ದೋಷ ಕಂಡ್ಕೊಂಡು ಅದರಿಂದ ಆಗಲ್ಲ. ದೋಷ ಕಾಣಕ್ಕೆ ಆಗುದಿಲ್ಲ, ದೋಷ ಅಂತ ಇನ್ನು ದೋಷನೇ ಕಾಣೋಕ್ಕಾಗುದಿಲ್ಲ ನಮಗೆ. ನಾನು ಹೇಳಿದ ಒಂದೇ ಒಂದು ಸಾಧನ ಇದೆ ಪ್ರಪಂಚದಲ್ಲಿ. ಸ್ವಲ್ಪ ಹಠ ಮಾಡಿ ಹೋಗ್ಬೇಕು, ಮಹಾತ್ಮರ ಜೊತೆ ಗುರುಗಳ ಜೊತೆ ಹೋಗಿ ಇರ್ಬೇಕು. ಒಂದೇ ಸಾಧನ ಇರೋದು. ಅವರೇ ತಿಳಿಸ್ಕೊಳ್ಳೋದು ಯಾವ್ದು ಪರಮಾತ್ಮ. ಅವ್ರ ಗುರುಗಳೇ ಗೊತ್ತಾಗಲ್ಲ ಅಂತಾರೆ. ಗುರುಗಳೇ ಗೊತ್ತಾಗಲ್ವ ಪ್ರಪಂಚದಲ್ಲಿ? ಗುರುಗಳು ಲೌಕಿಕನ್ನೇ ಹಚ್ಚಿಬಿಡ್ತಾರೆ. ಈ ದೇವತಾ ಕಾರ್ಯ ಮಾಡಿಸು, ಆ ದೇವತಾ ಕಾರ್ಯ ಮಾಡಿಸು, ನಿಮ್ಗೆ ಇದು ಕೊಡ್ಬೇಕು. ಅದು ಅಂತ ಗುರುಗಳನ್ನ ಹುಡುಕ್ಬೇಕು. ಗುರುಗಳ ಹತ್ರ ಗುರುಗಳೇ ಫಸ್ಟ್ ನಾವು ಹೋಗುದು ಯಾಕಕ್ಕೆ? ನನ್ ತಲೆನೋವಾಗುತ್ತೆ, ಮಕ್ಕಳು ಓದಬೇಕು, ಅವ್ರಿಗೆ ಮನೆ ಬೇಕು, ವಿದ್ಯೆ ಬೇಕು. ನನ್ನ ಅನುಭವ ನಾನು ಹೇಳಿದೆ, ಗುರುಗಳ ಹತ್ರ ಹೋದ್ರೆ ಸರಿ ಹೋಗೋದು, ಇದು ಹೋಗಲ್ಲ. ಅಲ್ಲಿಂದ ಏನಾಯ್ತು ಅಯ್ಯೋ ಗುರುಗಳು ಸ್ವಾಮಿ ಮಹಾರಾಜರು ಸಿಗ್ತಾರ. ಪರಮಹಂಸರು ಬ್ರಹ್ಮಜಿ ಮಹಾರಾಜರು ನಮ್ಮ ಸ್ವಾಮಿ ಅಂತ ಇಟ್ಕೊಂಡ್ಬಿಟ್ರೆ ಅವ್ರತ್ರ ಹೋಗ್ಲಾಗತ್ತ? ಗುರುಗಳೇ ಸಿಗಲ್ವ? ಹೇಳಿ ಯಾರಂತ ಹೋಗುದು? ನಾನ್ ಯಾಕೆ ಹೇಳಿ? ಒಳ್ಳೆ ಚೆನ್ನಾಗಿದೆ. ಅವ್ರವ್ರು ಯಾರು ಬೇಡ ಬೇಡ, ಇದು ಹೇಳ ಬರ್ತಾ ಇದ್ದ. ಯಾವ ಸುಮ್ನಿರಪ್ಪ. ಶಿಷ್ಯಾಚಾರ್ಯ ಪ್ರಶ್ನ ಪ್ರತಿವಚನ ರೂಪೇಣ ಕಥನಂತೂ ಸೂಕ್ಷ್ಮ ವಸ್ತು ವಿಷಯತ್ವಾತ್. ಹೌದಾ? ಇನ್ನು ಉಪನಿಷತ್ತು ಶಿಷ್ಯ ಆಚಾರ್ಯರ ಪ್ರಶ್ನ ಪ್ರತಿವಚನ ರೂಪ ಇದೆ. ಶಿಷ್ಯ ಪ್ರಶ್ನೆ ಮಾಡ್ತಾರೆ, ಆಚಾರ್ಯ ಉತ್ತರ ಹೇಳ್ತಾರೆ. ಈ ರೀತಿಯಾಗಿ ಉಪನಿಷತ್ತು ಯಾಕೆ ಹೋಗಿ ಹೊರಟಿದೆ ಅಂದ್ರೆ, ತಿಳಿಸಬೇಕಾದ ವಿಷಯ ವಸ್ತು ಇದೆಯಲ್ಲ ಬಹಳ ಸೂಕ್ಷ್ಮ, ಇಂದ್ರಿಯಕ್ಕೆ ಸಿಗೋಲ್ಲ. ಒಂದು ಇಂದ್ರಿಯಕ್ಕೂ ಕಾಣಲ್ಲ, ಪ್ರಪಂಚದಲ್ಲಿ ಹುಡುಕಿದ್ರೆ ಸಿಗೋಲ್ಲ, ದುಡ್ಡು ಕೊಟ್ಟರು ಸಿಗೋಲ್ಲ, ಯಾವ್ದು ರೀತಿಯಲ್ಲೂ ಸಿಗೋಲ್ಲ. ಅದನ್ನ ಸೂಕ್ಷ್ಮ ವಸ್ತು ಅಂದ್ರೆ ಇದೇನಾಗಿದೆ ನಮ್ಗೆ, ನೋಡುವವನು ಸೂಕ್ಷ್ಮ ಆಗ್ಬಿಟ್ಟಾನೆ, ನೋಡಿಸ್ಕೊಳ್ಳೋ ಸುಲಭ ಆಗ್ಬಿಟ್ಟಿದೆ. ನಮ್ದು ದೃಷ್ಟಿ ಸರಿ ಇಲ್ಲ. ನೋಡುವವನನ್ನ ತಿಳ್ಕೊಳ್ಳೋದೇ ಕಷ್ಟ. ಅವನೇ ಇಲ್ಲ ಅಂತ ನಮ್ಗೆ ಭ್ರಾಂತಿ. ನೋಡುವವನಿದಾನಲ್ಲ ಎಲ್ಲವನ್ನು. ಏನೇದಂ ಸರ್ವಂ ವಿಜಾನಾತಿ ತಮ್ ಕೇನು ವಿಜಾನೀಯಾತ್ ಪ್ರಶ್ನ. ತಂಕೇನು ವಿಜಾನ ಆಕ್ಷೇಪ. ತಮ್ ಕೇನು ವಿಜಾನ ಯಾಕೆ ತಿಳ್ಕೊಳ್ಳೋದು ಅವನ್ನ? ಇಲ್ಲ ಅವನು ಎಲ್ಲವನ್ನ ಅಜಾನಂದ ವಿಜಾನ ತಿಳ್ಕೊಳ್ಳೋದೇ ಇದ್ದವರು ತಿಳ್ಕೊಂಡ್ಯಾರೆ ಅಂತ ಹೇಳ್ರಿ. ಅವಾಗ ಒಟ್ಟು ಸೂಕ್ಷ್ಮ ವಸ್ತುವಾದ ವಿಷಯವಾದ್ರಿಂದ ಆಚಾರ್ಯ ಶಿಷ್ಯರ ಪ್ರಶ್ನ ಪ್ರತಿವಚನದಲ್ಲಿ ಸುಲಭವಾಗಿ ತಿಳ್ಕೊಳ್ಳೋಕ್ಕಾಗತ್ತೆ ಅನ್ನೋಕ್ಕೋಸ್ಕರ ಗುರು ಪ್ರಶ್ನೆ ಮಾಡ್ತಾರೆ, ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಗುರುಗಳು ಉತ್ತರ ಹೇಳ್ತಾರೆ. ಕೇವಲ ತರ್ಕ ಅಗಮ್ಯತ್ವಂಚ ದರ್ಶಿತಂ ಭವತಿ. ಎಷ್ಟೇ ಬುದ್ಧಿವಂತನಾದ್ರು, ಎಷ್ಟೇ ಊಹೆ ಮಾಡಿದ್ರು, ಎಷ್ಟೇ ತರ್ಕ ಮಾಡಿದ್ರು, ಎಷ್ಟೇ ಯುಕ್ತಿ ಹೇಳಿದ್ರು ಸಿಗೋದಿಲ್ಲ. ಹಾಗಾದ್ರೆ ಕೇವಲ ತರ್ಕ ಅಗಮ್ಯ, ಆಗಮ ಮಾತ್ರ ಸಮಧಿಗಮ್ಯ. ಆಗಮ ಅಂದ್ರೆ ಉಪದೇಶ ಕ್ರಮ. ಆ ಉಪದೇಶ ಕ್ರಮದಲ್ಲಿ ಯಾರು ಅನುಭವದಲ್ಲಿ ನೆಲೆ ನಿಂತಿರ್ತಾರೋ ಅವರು ಆ ಉಪದೇಶವನ್ನು ಅನುಭವ ಸಹಿತವಾಗಿ ಹೇಳಿದ್ರೆ ಅಂಥವರಿಗೆ ವೇದಾಂತ ವಾಕ್ಯ ಅರ್ಥವಾಗುತ್ತೆ. ನೈಷಾ ತರ್ಕೇಣ ಮತಿರಾಪನೇಯ ಇತಿ ಶ್ರುತೇಶ್ಚ. ಈ ಆತ್ಮಬುದ್ಧಿ ಇದೆಯಲ್ಲ, ಆತ್ಮನನ್ನು ತಿಳ್ಕೊಳ್ಳೋದು ನೈಷಾ ಮತಿ ತರ್ಕೇಣ ನ ಆಪನೇಯ ನ ಅಪನೇಯ. ಆಪನೇಯ ಧಾತು ಯಾವುದು? ಆಪ್ಲ ವ್ಯಾಪ್ತವ. ಅಪನೇಯ ಧಾತು ಯಾವುದು? ನೀ ಪ್ರಾಪಣೆ ಅಲ್ವನ? ಏನಿದು ಕೇಳ ಎಲ್ಲಾಡ್ಸೋದ್ ತಗೊಳ್ಳೋಕ್ಕೂ ಆಗಲ್ಲ. ಯಾವ ತರ್ಕ ಮಾಡಿದ್ರು ಅನುಭವದಲ್ಲಿ ಗೊತ್ತಾದವನನ್ನ ಎಲ್ಲಾಡ್ಸೋಕ್ ಬರೋಲ್ಲ. ಯಾಕಂದ್ರೆ ಅನುಭವ ನಿಷ್ಠ ಅವನು. ನನಗೆ ಇಲ್ಲೆಲ್ಲೋ ನೋಯ್ತಾ ಇದೆ ಅಂತ ಇಟ್ಕೋ, ಅನುಭವ ಅದು. ಇಲ್ಲ ಇಲ್ಲ ನಿಂಗೆ ಅನುಭವ ಇದೆ ಏನಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ನಾನು ಒಪ್ತೀನ? ಅನುಭವ ಇದೆ. ವೇದಾಂತಿಗಳು ನಾವು ಒಪ್ಪುದಿಲ್ಲ, ವೇದಾಂತಿಗಳು ನಾವು ಒಪ್ಪುದಿಲ್ಲ. ಇನ್ನೇನು ನೋವಿಲ್ಲ, ನನಗೆ ನೋವ್ತಾ ಇದೆ, ಅದುವೇ ಸರಿ, ಅದು ನೋವು ಕಾಣ ನೋಡ್ತಾ ಇದೆ.
ಅದು ಯುಕ್ತಿ ಅನುಭವದಿಂದ ಹೇಳಿದ್ರೆ ಅನುಭವಕ್ಕೆ ಸಿಕ್ಕರೆ ಹೋಗುತ್ತೆ, ಬರೀ ಯುಕ್ತಿಗೆ ಹೋಗಲ್ಲ. ಯಾವುದೇ ಯುಕ್ತಿ ಬರೀ ಒಪ್ಪಿಸ್ಬೋದೇ ಹೊರತು ಅನುಭವ ರೂಪವಾದ ಜ್ಞಾನ ಕೊಡೋದಿಲ್ಲ. ಆದ್ರಿಂದ ತರ್ಕದಿಂದ ಇದನ್ನು ಅಲ್ಲಗಳೆಯೋಕ್ಕಾಗಲ್ಲ ಅನುಭವವನ್ನ. ಇನ್ನೊಂದು, ತರ್ಕದಿಂದ ನಾ ಆಪನೇಯ, ಪಡ್ಕೊಳ್ಳೋಕ್ಕೂ ಆಗಲ್ಲ. ತರ್ಕದಿಂದ ಊಹೆ ಮಾಡ್ಬಿಡ್ತೀನಿ, ತಿಳ್ಕೊಳ್ತೀನಿ, ಬುದ್ಧಿವಂತ ಅಂತ ನಿಂಗೆ ಜಂಬ ಇದ್ರೆ ಫೇಲ್. ಅದನ್ನ ಬುದ್ಧಿ ತರ್ಕದಿಂದ ಪಡ್ಕೊಳ್ಳೋಕ್ಕೂ ಆಗಲ್ಲ, ತರ್ಕದಿಂದ ತಳ್ಳಿ ಹಾಕೋಕ್ಕೂ ಆಗಲ್ಲ. ಅಂಥದ್ದಿದು. ಇದು ಶ್ರುತಿ. ಆಚಾರ್ಯವಾನ್ ಪುರುಷೋ ವೇದ ಆಚಾರ್ಯಾಧೈವ ವಿದ್ಯಾ ವಿದಿತಾ ಸಾಧಿಷ್ಠಂ ಪ್ರಾಪತ ಇತಿ ತದ್ವಿಧಿ ಪ್ರಣಿಪಾತೇನ ಇತ್ಯಾದಿ ಶ್ರುತಿ ಸ್ಮೃತಿ ನಿಯಮಾಚ. ಈಗ ಕೊನೆಯಲ್ಲಿ ಹೇಳಿದ್ರಲ್ಲ ವೈರಾಗ್ಯವೇನೋ ತತ್ವ, ಒಂದೇ ಸಾಧನ. ಯಾವುದು? ಆಚಾರ್ಯವಾನ್ ಪುರುಷೋ ವೇದ. ಅಲ್ಲಿ ಮತುಪೋ ಪ್ರಶಸ್ತಾರ್ಥದಲ್ಲಿ ಅತ್ಯಂತ ಶ್ರೇಷ್ಠನಾದ ಪ್ರಶಸ್ತ ತಮಃ ಆಚಾರ್ಯ ಯಸ್ಯ ಅಸ್ತಿ ಸಹ ಆಚಾರ್ಯವಾನ್. ಬರೀ ಆಚಾರ್ಯ ಅಸ್ತಿ ಇತಿ ಆಚಾರ್ಯವಾನ್ ಅಲ್ಲ, ಅದು ಭೂಮನಿಂದ ಪ್ರಶಂಸಾಸು ಅಂತ ಮಹಾಭಾಷ್ಯಕಾರರು. ಏನು 10 ರೂಪಾಯಿ ಇಟ್ಕೊಂಡ್ಬಿಟ್ರೆ ಧನವಾನ್ ಅಂತ ಒಪ್ಪಲ್ಲ ನಾವು. ಭೂಮನಿಂದ ಪ್ರಶಂಸಾಸು ಮುತುಪರ್ಥ ಇಷ್ಯತೆ. ಮತ್ತೊಪ್ಪ ಅದು ಬಹಳ ಸ್ತುತಿ, ಭಾರಿ ನಿಂದ, ಭಾರಿ ಪ್ರಭೂತ ಆಗಿರ್ಬೇಕು. ಸುಮ್ನೆ ಇದೇ ಅವನಿಗೆ ಹತ್ರ ಇದೆ ಅಂದ್ರೆ ಆಗಲ್ಲ. ಗೌಹು ಅಸ್ಯ ಅಸ್ಥಿತಿ ಗೋಮಾನ್ ಅಲ್ಲ. ಗಾವಃ ಪ್ರಶಸ್ತ ಗಾವಃ ಅಸ್ಮಿನ್ ಸಂತಿ ಅಸ್ಯ ಅವ ಗೋಮಾನ್. ಸುಮ್ಮನೆ ಒಂದು ಹೆಸರು, ಆ ಮತುಪಿಗೆ ಅರ್ಥ ವಿಶೇಷ. ಆಚಾರ್ಯವಾನ್ ಪುರುಷೋ ವೇದ. ಅತ್ಯಂತ ಶ್ರೇಷ್ಠನಾದಂತಹ ಆಚಾರ್ಯ ಉಳ್ಳವ ಶಿಷ್ಯನೇ ಈ ತತ್ವವನ್ನ ತಿಳ್ಕೊಳ್ತಾನೆ. ಇದು ಯಾರ್ಯಾರಿಗೆ ಹೇಳಿದ್ದು? ಛಾಂದೋಗ್ಯ. ಯಾರ್ಯಾರಿಗೆ ಹೇಳಿದ್ದು? ಶ್ವೇತಕೇತುಗೆ ಹೇಳಿದ್ಯಾರೋ? ತಂದೆ ಹೆಸರು ಉದ್ದಾಲಕರು ಹೇಳಿದ್ರು. ಇನ್ನೊಂದು ಆಚಾರ್ಯಾತ್ ದೈವ ವಿದ್ಯಾ ವಿದಿತ. ಆಚಾರ್ಯಾತ್ ಪಂಚಮಿ, ಅದು ಜನಿಕರ್ತ ಪ್ರಕೃತಿ. ಆಮೇಲೆ ಏನಿದೆ? ಆಖ್ಯಾತ ಉಪಯೋಗ. ಜನಿಕರ್ತ ಪ್ರಕೃತಿ ಆಖ್ಯಾತ ಉಪಯೋಗೇ. ಉಪಯೋಗೇ ಪ್ರವಚನೆ ಸಿದ್ಧೆ ಆಖ್ಯಾತ ಆಚಾರ್ಯ ಅಪಾದಾನೆ ಪ್ರಕೃತಿ ಸ್ಯಾತ್. ಅಲ್ಲಿ ಶಿಷ್ಯನನ್ನ ವಿದ್ಯೆಯಿಂದ ಹುಟ್ಟಿಸ್ತಾನೆ. ಅದರಿಂದ ಆಖ್ಯಾತ ಉಪಯೋಗ. ಆಚಾರ್ಯಾತ್ ಪಂಚಮಿ ಇದೆಯಲ್ಲ, ಅದು ಅಂಥ ಆಚಾರ್ಯರು ತನ್ನ ಮಗನ ಹಾಗೆ ಇಷ್ಟಪಟ್ಟಂತಹ ಶಿಷ್ಯನಿಗೆ ವಿದ್ಯಾ ವಿದಿತ, ಅವನಿಂದ ಪಡ್ಕೊಂಡಂತಹ ವಿದ್ಯೆ ತಿಳಿದದ್ದಾದ್ರೆ ಸಾಧಿಷ್ಠಂ ಪ್ರಾಪತ. ಸಾಧು ಸಾಧೀಯಾನ್ ಸಾಧಿಷ್ಠಂ, ಅತ್ಯಂತ ಸರಿಯಾದ ಯುಕ್ತತಮವಾಗಿರುವಂತಹದ್ದಾಗತ್ತೆ. ಇದು ಎಲ್ಲಿದೆ ಗೊತ್ತಾಗಲ್ಲ. ಗುರುಗಳು ಯಾರ? ಓ ಸತ್ಯಕಾಮ. ಸತ್ಯಕಾಮ ಗುರುಗಳು. ಆಚಾರ್ಯಾತ್ ದೈವ ವಿದ್ಯಾ ವಿದಿತಾ ಸಾಧಿಷ್ಠಂ ಪ್ರಾಪದಿತಿ ತದ್ವಿಧಿ ಪ್ರಣಿಪಾತೇನ ಇದು ಗೊತ್ತಾಗತ್ತೆ. 2 ಸಲ ಹೇಳಿದ್ದಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಶುಶ್ರೂಷೆ ಮಾಡಬೇಕು, ವಿನಯಶೀಲನಾಗಬೇಕು, ದಿನ ನಮಸ್ಕಾರ ಮಾಡಬೇಕು. ಇದು ಒಂದು. ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ, ಅದು ಒಂದು. ತತ್ಪರ ಅಂದ್ರೇನೋ ಅದೇ ಬೇಕು ಅಂದಿರ್ಬೇಕು, ವಿದ್ಯೆಯೇ ಬೇಕು ಅಂತ ಒಳ್ಳೆ ನಂಬಿಕೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ, ಇಂಥವರಿಗೆ ಆಗತ್ತೆ ಅಂತ ಇತ್ಯಾದಿ ಶ್ರುತಿ ಸ್ಮೃತಿ ನಿಯಮಾಚ. ಆದ್ರಿಂದ ಇಂಥವರಿಗೆ ಈ ವಿದ್ಯೆಯನ್ನು ತಿಳ್ಕೊಳತ್ತೆ ಅಂತ. 5 ನಿಮಿಷ ಇದೆ. ಶುರು ನೋಡುವ ವಾಣವ. ಬ್ರಹ್ಮನಿಷ್ಠಂ ವಿಧಿವದ್ ಉಪೇತ್ಯ ಪ್ರತ್ಯಗಾತ್ಮ ವಿಷಯಾದ್ ಅನ್ಯತ್ರ ಶರಣಂ ಅಪಶ್ಯನ್ ಅಭಯಂ ನಿತ್ಯಂ ಶಿವಂ ಅಚಲಂ ಇಚ್ಛನ್ ಪಪ್ರಚ್ಛ ಇತಿ ಕಲ್ಪ್ಯತೆ. ಇತಿ ಕಲ್ಪ್ಯತೆ ಕಥಾ ಸಂದರ್ಭ. ಈ ಕಥೆಯನ್ನ ಭಾಷ್ಯಕಾರರು ಮಂತ್ರಕ್ಕೆ ಕಲ್ಪನೆಯಿಂದ ಜೋಡಿಸಿದ್ದಾರೆ ಅಂತ. ಅಲ್ಲಿ ಕಥೆ ಶ್ರುತಿಯಲ್ಲಿ ಇಲ್ಲ. ಇತಿ ಕಥಾ ಸಂದರ್ಭ ಕಲ್ಪತೆ. ಒಬ್ಬ ಗುರುಗಳು ಇಂಥವರೇ ಆಗಿರ್ಬೇಕು. ಎಂಥವರಾಗಿರ್ಬೇಕು? ಬ್ರಹ್ಮನಿಷ್ಠರ, ಬ್ರಹ್ಮದಲ್ಲೇ ತಾತ್ಪರ್ಯದಿಂದ
ಮುಳುಗಿರಬೇಕು, ಬ್ರಹ್ಮ ಆತ್ಮ ಸ್ವರೂಪದಲ್ಲಿ ಇರಬೇಕು. ಆ ಬ್ರಹ್ಮನಿಷ್ಠನಾದಂತಹ ಗುರುವನ್ನ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಲ್ವಾ? ಎಲ್ಲೇ ಬ್ರಹ್ಮನಿಷ್ಠ ಮಾತ್ರ ಅಲ್ಲ, ಶ್ರೋತ್ರಿನಾಗಿ ಎಲ್ಲಿದೆಯಾ? ಹಾ, ಅಂಥ ಒಬ್ಬ ಗುರುವನ್ನು ಹುಡುಕೊಂಡು ವಿಧಿವತ್ ಉಪೇತ್ಯ. ವಿಧಿವತ್ ಅಂದ್ರೆ ಸಮಿತ್ ಪಾಣಿ ಅಂತ ಕೈ ತಗೊಂಡು, ನಾನು ನಿಮ್ ಜೊತೆಯಲ್ಲಿ ಶಿಷ್ಯನಾಗಿರ್ತೇನೆ, ನೀವು ಹೇಳ್ದ ಕೇಳ್ತಿರ್ತೇನೆ, ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನೀನೇ ನನಗೆ ಪರಮಾತ್ಮ ಅಂತ. ನೀವೇ ಎಲ್ಲ. ಯಾರತ್ರ? ಬೇರೆ ಯಾರು ಇಲ್ಲ. ಗುರುಗಳು ಪರಮಾತ್ಮ ಇಬ್ರು ಸಿಕ್ಕರೆ ಯಾರು ಬೇಕು ಅಂತೀಯ? ಹಾ, ಹೀಗೆ ವಿಧಿವತ್ ಉಪೇತ್ಯ. ಗುರುಗಳು ಪರಮಾತ್ಮ ಇಬ್ರು ಬಂದ್ಬಿಟ್ರು, ಕರ್ಬಿಟ್ರು, ನನ್ನ ಹತ್ರ ಬಾ ಅಂತ. ಯಾರ ಹತ್ರ ಹೋಗ್ತೀಯ? ಅದು ಚಲ್ದಿ ಗುರುಗಳ ಹತ್ರನೇ ಹೋಗೋದು ನೋಡ್ರಿ. ಯಾಕಂದ್ರೆ ಗುರುಗಳು ಹೇಳಿದ್ರು ಗುರುಗಳು ಪರಮಾತ್ಮ ಬೇರೆ ಬೇರೆ ಆಗಿದ್ದಾರೆ. ಅಲ್ಲಿ ಪರಮಾತ್ಮ ಅಂದ್ರೆ ನಾನು ಪರಮಾತ್ಮ ಅಲ್ಲಿ ಪರಮಾತ್ಮ ಅಂದ್ರೆ ಕಲ್ಪಿತ ಪರಮಾತ್ಮ ಒಬ್ಬ ಬರ್ತಾನೆ ವೇಷದಿಂದ, ನಾನೇ ಬರೋ ಸರ್ವ ಪರಮಾತ್ಮ ಅವನಿಗೆ ಹಿಡ್ಕೊಂಡೆ ಗುರು ಅಂತ ಅಡಕ. ಹಾಗೆ ಮಾಡ್ಬಿಡೋದು. ಅಂತ ಬ್ರಹ್ಮನಿಷ್ಠ ಗುರುವನ ವಿಧಿವತ್ತು ಉಪೇತ್ಯ ಪ್ರತ್ಯಗಾತ್ಮ ವಿಷಯಾದನ್ಯತ್ರ ಶರಣಮ. ತನ್ನ ಸ್ವರೂಪಕ್ಕಿಂತ ಬೇರೆ ಯಾರದ್ದು ಎಲ್ಲೂ ರಕ್ಷಣೆ ಇಲ್ಲ, ಎಲ್ಲೂ ನನಗೆ ಆನಂದಕ್ಕೆ ಕಾರಣವಿಲ್ಲ, ಯಾವುದೂ ಕೂಡ ನನಗೆ ಬೇಕಾಗಿಲ್ಲ ಅಂತ ಇರಬೇಕು. ಪ್ರತ್ಯಗಾತ್ಮನ ವಿಷಯವನ್ನು ಬಿಟ್ಟು ಬೇರೆ ಎಲ್ಲೂ ಅವಲಂಬಿಸಿರಬಾರದು. ಇದರಿಂದ ಆಗತ್ತೆ, ಇದು ಸಿಗತ್ತೆ, ಇದನ್ನು ಪಡ್ಕೋತೀನಿ, ಇದು ನನ್ನ ಮುಂದೆ ಕಾಪಾಡತ್ತೆ ಅಂತ ತನ್ನ ಸ್ವರೂಪವನ್ನ ಒಂದನ್ನು ಬಿಟ್ರೆ ಇನ್ ಪ್ರಪಂಚದ ಯಾವುದನ್ನು ಅವಲಂಬಿಸಬಾರದು. ಅಂಥವನಾಗಿರ್ಬೇಕು. ಆವಾಗ ಅವನಿಗೆ ಗುರುಗಳ ಹತ್ರ ಬಂದ್ರೆ ಆಗತ್ತೆ. ಬೇರೆ ನನ್ ಬೇಕು ಹಂಗೋ ರಾನು ಉಪನಿಷತ್ತುಗಳು ಅಂದ್ರೆ ಪರಮಾತ್ಮನ ಬೇರೆ ಆಧಾರವನ್ನು ಅವಲಂಬನೆ ಇಟ್ಕೊಂಡಿರೋಲ್ಲ ನನಗೆ. ಇದೆಯಾ ಸನತ್ ಕುಮಾರ್ನೆಯ ಸ ಭಗವಾಹ ಕಸ್ಮಿನ್ ಪ್ರತಿಷ್ಠಿತ ಅರಂಡಿ ಇನ್ನೊಂದಿದೆ, ಎಲ್ಲೋ ಇದೆ. ಪರಮಾತ್ಮನನ್ನ ಬಿಟ್ಟು ಬೇರೆ ಅವಲಂಬನೆಯನ್ನ ಜಗತ್ತಿನಲ್ಲಿ ಗೋ ಮಹಿಮಾ ಅಶ್ವ ಮಹಿಮಾ ಇತ್ಯಾಚಕ್ಷತೆ ಅದೇ ಛಾಂದೋಗ್ಮಯ. ಇದು ಬೇಕೋ ಅದು ಬೇಕೋ. ಗುರುಗಳೇ, ಹಿಂದೆ ಜ್ಞಾನ ಕರ್ಮ ಸಮುಚ್ಚಯನ ಖಂಡನೆ ಮಾಡುವಾಗ ಒಂದ್ ಕಡೆ ಗುರುಗಳು ಟಿಪ್ಪಣಿನಲ್ಲಿ ಹೇಳ್ತಾರೆ ಜ್ಞಾನ ಅಂದ್ರೆ ಉಪಾಸನೆ ಅಂತ ತಗೊಂಡಿದ್ದಾರೆ ಅಂತ. ಹೌದು. ಅದಕ್ ಮತ್ತೆ ತಿರುಗಿ ಜ್ಞಾನ ಅನ್ನೋದನ್ನ ಅವರು ಉಪಾಸನೆ ಅಂತ ತಗೊಂಡ್ಮೇಲೆ ನಾವ್ ಅದನ್ನ ವಿಧಿವತ್ತಾದ ಜ್ಞಾನ ಅಂತ ತಗೊಂಡು ಯಾಕೆ ಖಂಡನೆ ಮಾಡೋದು? ಅಲ್ಲ, ಉಪಾಸನೆ ಅಂತ ತಗೊಂಡಿರೋದು ಮೋಕ್ಷಕ್ ಸಾಧನ ಅಲ್ಲ ಅನ್ನೋ ದೃಷ್ಟಿಯಿಂದ ಹೇಳಿದ್ರಷ್ಟೇ. ಉಪಾಸನೆ ಬೇಡ ಅಂತ ಹೇಳಿಲ್ಲಪ್ಪ ಖಂಡನೆ ಮಾಡುವಾಗ. ಅದು ಮೋಕ್ಷಕ್ ಸಾಧನ ಅಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಕರೆಕ್ಟ್. ಇದು ಗೌಣ ಭಕ್ತಿ ಗೌಣ ಕರ್ಮ ಇದೆಯಲ್ಲ, ಅದು ನೇರಾಗಿ ಮೋಕ್ಷವನ್ನು ಕೊಡೋಲ್ಲ, ಅನುಭವದ ವಿಚಾರವಾದ್ದೇ ಬೇಕು ಅಲ್ವಾ? ಸರಿ ಗುರುಗಳೇ, ಇಲ್ಲಿ ಒಂದು ಟಿಪ್ಪಣಿಲಿ ಏನ್ ಮಾಡಿದ್ದಾರೆ, 1ನೇ ಟಿಪ್ಪಣಿ ನೋಡಿ ಹಿಂದಿನ ಪೇಜಲ್ಲಿ ವಸ್ತುತಂತ್ರ ಮತ್ತೆ ಕರ್ತೃತಂತ್ರ ಅಂತ ಹೇಳಿ, ಜ್ಞಾನ ವಸ್ತುತಂತ್ರ, ಹೌದು, ಕರ್ಮ ಕರ್ತೃತಂತ್ರ ಅಂತ ಹೇಳಿದ್ದಾರೆ. ಉಪಾಸನೆ ಅಂತ ತಗೊಂಡ್ರೆ ಅದು ಕರ್ತೃತಂತ್ರನೇ. ಹೌದು ಹೌದು. ಹಾಗೂ ಉಪಾಸನೆ ನಾನು ಮೊಟ್ಟ ಮೊದಲ ವಾಕ್ಯದಲ್ಲಿ ಹೇಳಿದೆ, ಶಂಕರನ್ನು ಬಿಟ್ರೆ ಯಾರಿಗೂ ವಸ್ತುತಂತ್ರಜ್ಞಾನ ಅನ್ನೋದು ಗೊತ್ತೇ ಇಲ್ಲ. ಅದನ್ನ ಅವ್ರು ಪೂರ್ವಪಕ್ಷಿ ಇಟ್ಕೊಂಡಿರೋ ಕರ್ಮಜ್ಞಾನಗಳಿಂದ ಮೋಕ್ಷ ಆಗತ್ತೆ, ಜ್ಞಾನದಿಂದ ಮೋಕ್ಷ ಅಂದ್ರೆ ಕರ್ಮಜ್ಞಾನಗಳಿಂದ ಅಂದ್ಬಿಟ್ಟ. ಎರಡು ಸೇರುತ್ತಲ್ಲ ಅದ್ರಲ್ಲೇ, ಆದ್ರೆ ಇಲ್ಲಿ ಸೇರೋಲ್ಲ ಅಂದ್ರ ಅವರು. ವಸ್ತುತಂತ್ರಜ್ಞಾನವೂ ಕರ್ಮವೂ ಸೇರೋಲ್ಲ. ಭಾವನಾರೂಪವಾದ ಜ್ಞಾನವೂ ಕರ್ಮವೂ ಸೇರುತ್ತೆ. ಅವನ ಪ್ರಕಾರ ಸೇರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಅದರಿಂದ ಮೋಕ್ಷ ಆಗತ್ತೆ ಅನ್ನೋ ತಪ್ಪು ಅಂದ್ರು. ಅಂದ್ರೆ ನೀ ಜ್ಞಾನ ಅನ್ನೋದನ್ನ ಉಪಾಸನೆ ಅಂತ ಇಟ್ಕೊಂಡಿರೋದು ತಪ್ಪು, ಉಪಾಸನೆಯನ್ನ ಜ್ಞಾನ ಅಂತ ಇಟ್ಕೊಂಡಿರೋದು ತಪ್ಪು. ಅಲ್ಲ ಅಲ್ಲ ಅಲ್ಲ, ಅದನ್ನು ಹೇಳಕ್ ಬಂದಿಲ್ಲ ಅವರು. ಉಪಾಸನೆ ಜ್ಞಾನ ಅನ್ನೋ ಶಬ್ದದಲ್ಲಿ ಅರ್ಥ ತಪ್ಪು ಅಂತ ಹೇಳಕ್ ಬಂದಿಲ್ಲ. ಉಪಾಸನಾ ರೂಪವಾದ ಜ್ಞಾನದಿಂದ ಮೋಕ್ಷ ಆಗತ್ತೆ ಅನ್ನೋ ತಪ್ಪು. ಸಮುಚ್ಚಯ ಜ್ಞಾನಿಗಳ ವಿಷಯ ಅಲ್ವಾ. ಕೆಲವು ಪಕ್ಷಗಳು ಜ್ಞಾನವಾದರೂ ಅವನ ಅಗ್ನಿಹೋತ್ರಾದಿ ಕರ್ಮ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ರು, ಅವರನ್ನು ಹೊಡೆಯಕ್ಕೆ ಬಂದಿದ್ದು. ಈಗ ಅಲ್ಲ ಅಲ್ಲ, ಅವ್ರು ಕೇಳೋ ಪ್ರಶ್ನೆ ಹೇಗೆ ಗೊತ್ತಾ, ಪೂರ್ವ ಪಕ್ಷೀಯ ಮನಸ್ಸಿನಲ್ಲಿ ಜ್ಞಾನ ಅಂದ್ರೆ ಭಾವನೆ, ಅದು ಸಮುಚ್ಚಯ ಆಗತ್ತೆ. ಸರಿಪ, ಆಮೇಲೆ ಸಿದ್ಧಾಂತದಲ್ಲೇ ಪೂರ್ವ ಪಕ್ಷಿ ಮರದಲ್ಲೇ
ಆದ್ರಿಂದ ಪೂರ್ವ ಪಕ್ಷಿ ಹೇಳಿದ್ದು ಪೂರ್ವ ಪಕ್ಷಿ ಅಭಿಪ್ರಾಯ ಸಮುಚ್ಚಯ ಆಗ್ಬೋದು, ಮೋಕ್ಷ ಸಾಧನ ಆಗಲ್ಲ ಅಂದೆ ನಾನು. ಆಮೇಲೆ ಭಾಷೆಗಾರ ಈ ಜ್ಞಾನ ಅನ್ನೋದು ಸರಿ, ಈ ಜ್ಞಾನಕರ್ಮ ಸಮುಚ್ಚಯ ಹೊಂದಲ್ಲ ಅಂತ ಹೇಳಿ ಈ ಜ್ಞಾನ ನೋಡದೆ ಕರ್ಮ ಸೇರೋಲ್ಲ ಅನ್ನೋದು ಸರಿ, ಅದು ಸರಿ. ಜ್ಞಾನದಿಂದ ಮೋಕ್ಷ, ಜ್ಞಾನಕ್ಕೆ ಕರ್ಮ ಜೊತೆಲಿ ಇರೋಲ್ಲ ಅನ್ನೋದು ಪರಮಾರ್ಥ ಜ್ಞಾನ ಇಟ್ಕೊಂಡು ಹೇಳಿರೋದು. ಜ್ಞಾನ ಶಬ್ದಕ್ಕೆ ಭಾಷೆ ಅಂತ ವರ್ಷ ಇದೆ, ವರ್ಷದ ಜ್ಞಾನ ಅಂತ ವರ್ಷ ಇದೆ. ಇವು ಉತ್ತರ ಹೇಳೋರು ಯಾವ ಪೂರ್ವ ಪಕ್ಷಿಯ ನೆಲೆ ಇದೆ ನೋಡ್ಕೊಂಡೇ ಉತ್ತರ ಹೇಳಬೇಕಾಗುತ್ತೆ. ಹೀಗೆ ಪ್ರತ್ಯೇಗಾತ್ಮನಿಗಿಂತ ಬೇರೆ ಯಾರ ಕಡೆ ರಕ್ಷಣೆ ಇಲ್ಲದೆ ಅಪಶ್ಯಂ ಅಭಯಂ ನಿತ್ಯಂ ಶಿವಂ ಅಚಲಂ ಇಚ್ಛನ್, ಯಾವುದು ಭಯವಿಲ್ಲ ಪರಿಹಾರ ಮಾಡತ್ತೋ ಅಭಯವೋ ಯಾವ ಟೈಮಾಪಚೋ. ಮಾತು ಮುಖ್ಯ ಉಂಟು. ಓ ನಿತ್ಯಂ ಶಿವಂ ಅಚಲಂ ಇಚ್ಛನ್ ಅಭಯಂ, ಭಯವಿಲ್ಲದೆ ಇರುವಂತಹ ಸ್ವರೂಪ ಅಂದ್ರೆ ಯಾವುದು ಪ್ರೇಮ ಇಟ್ರೆ ಬಿಟ್ಟು ಹೋಗೋದಿಲ್ವೋ, ಯಾವುದು ಬದಲಾಯಿಸೋದಿಲ್ವೋ, ಯಾವುದು ಮರೆಯಾಗೋದಿಲ್ವೋ ಅಂಥ ಸ್ವರೂಪದಲ್ಲೇ ತಾನೆಂಬ ಪ್ರೇಮ ಇಡಬೇಕು. ಇನ್ನು ಸಾಯೋದ್ರಲ್ಲಿ ಇಡಬಾರ್ದು, ಅದು ಅಭಯ. ನಿತ್ಯ ಅನ್ನೋದು ಯಾವಾಗ್ಲೂ ತಾನೇ ಆಗಿರ್ಬೇಕು, ತನ್ನಿಂದ ದೂರ ಆಗ್ಲೇಬಾರ್ದು, ಏಕರೂಪವಾಗಿರ್ಬೇಕು. ಶಿವ ಅಂದ್ರೆ ಕಲ್ಪನೆಗೆ ಅವಲಂಬನೆ ಆಗಬಾರ್ದು, ಕಲ್ಪಿತವಾದ ಪ್ರೇಮ ವಿಷ್ಣು. ಓ ಅದೇ ಶಿವ ಅಂದ್ರೆ ಯಾಕೆ ಶಿವ ಎನ್ನುವ ಪದವನ್ನು ಭಾಷೆಗಾರರು ಯಾವಾಗ್ಲೂ ನಿರ್ಗುಣ ಪರಮಾತ್ಮಕ್ಕೆ ಬಳಸ್ತಾರೆ. ಕೃಷ್ಣ ಉಪಯೋಗಿಸಿಲ್ವಾ? ಇಲ್ಲ, ಕೃಷ್ಣ ಅಂದ್ರೆ ಅಂತರ್ಯಾಮಿ. ತದ್ವಿಷ್ಣಾ ಪರಮಂ ಪದಂ ಎಲ್ಲ ಅಂತರ್ಯಾಮಿ ಇದೆ. ಕಟ್ಟತ್ಲ ಅದು ಒಂದು ಶ್ರುತಿಯೇ ಹೇಳ್ಬಿಟ್ಟಿದೆ. ಭಾಷೆಗಾರ ಭಾಷೆಗೆ ಬೆಳೆಯುವಾಗ ಅಂತರ್ಯಾಮಿ ಬೆಳವ ವಿಷ್ಣು ಬಂದೇ ದ್ವಿಪದ ವರಂ ಹಂಗಿಯೂ ಈ ವಿಷ್ಣುನೇ ಬಂದಿರೋಣ. ಅಂತರ್ಯಾಮಿಗೆ ವಿಷ್ಣು ಬೇರೆ ವಿಷ್ಣು ಶಬ್ದ ಇಲ್ಲ, ಅದು ಶ್ರುತಿಲು ವಿಷ್ಣು ವಿಷ್ಣು ಪರಮಂ ಪದಮ ಅಂತ ಭಾಷೆಗಾರ ಎಲ್ಲಾ ಕಡೆಯಲ್ಲಿಯೋ ಶಿವಪದದ ಇದಕ್ಕೋಸ್ಕರ ನಿರ್ಗುಣತೆ ಶರೀರ. ವೇದದಲ್ಲಿ ಶಿವಪದ ವಿಶೇಷಣವೇ, ವಿಶೇಷವಾಗಿ ಇಲ್ವೇ ಇಲ್ಲ. ಯಾತೇ ರುದ್ರ ಶಿವಾತನೋ ಶಿವ ಅಂತನೋ ಅಲ್ಲ, ಶಾಂತಂ ಶಿವಂ ಅನ್ನೋದು ವಿಶೇಷಣ ಅಲ್ವನ ಅದ್ವೈತಕ್ಕ. ನಾನ್ ಹೇಳ್ತಾ ಇರೋದು ಶಿವ ಶಬ್ದದಿಂದ ನೀವು ಹೇಳ್ಕೊಂಡ್ರೆ ಎಲ್ಲಾ ಕಡೆಯಲ್ಲೂ ಎಲ್ಲಾ ತರ ಪ್ರಯೋಗವಿದೆ. ಇಲ್ಲಿ ಅಪವಾದ ಪ್ರಧಾನ, ಕಲ್ಪನೆಗಳನ್ನ ಕಳೆಯುವಂತ. ಅದಕ್ಕೆ ಗುರುಗಳು ಹಾಗೆ ಮಾಡಿದ್ದು. ಸರ್ವಾತ್ಮ ಸರ್ವದೃಗ್ಯೋಸು ಸರ್ವಾಧ್ಯಾಸ ನಿರಾಸಕೃತ ಸತತಂ ಸನ್ನಿಧತ್ತಾಮೆ ಹೃದಯೇ ಪರಮ ಶಿವ. ಇಂಥ ಶಿವಸ್ವರೂಪ ಅಚಲಂ ಇಚ್ಛನ್, ಎಂದೂ ಅಲುಗಾಡದೇ ಇರುವಂತಹ ಕ್ರಿಯಾ ಸಂಬಂಧವಿಲ್ಲದೆ ಇರುವಂತಹ ಸ್ವರೂಪವನ್ನು ಇಷ್ಟಪಡುತ್ತಾ ಪಪ್ರಚ್ಛಾಯಿತಿ ಕಲ್ಪ್ಯತೆ. ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾನೆ ಅಂತ ಹೇಳಿ ಒಂದು ಕಥಾ ಸಂದರ್ಭವನ್ನು ಕಲ್ಪಿಸಿದ್ದೇವೆ. ನಾಳೆ